ವಂದನೆಗಳನ್ನು. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ವಂದನೆಗಳು ಸರ್. ಎಲ್ಲರೂ ತಲೆ ಬಾಗಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ಮಹೋನ್ನತನಾದಂತ ನಮ್ಮ ತಂದೆಯೇ, ಪರಿಶುದ್ಧನಾದಂತ ನಮ್ಮ ದೇವರೇ, ನಿಮಗೆ ಸ್ತೋತ್ರಗಳು. ಈ ಬೆಳಗಿನ ಜಾವದಲ್ಲಿ ತಂದೆ, ನಿಮ್ಮ ಮಕ್ಕಳಾಗಿರುವಂತಹ ನಾವು ಎಲ್ಲರೂ ಸೇರಿ ಗೂಗಲ್ ಮೀಟ್ ಮೂಲಕ ತಂದೆ, ನಿಮ್ಮ ಮಕ್ಕಳಾಗಿರುವಂತ ನಾವೆಲ್ಲರೂ ಸಭೆಯಾಗಿ ಕೂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋದಕ್ಕೆ ತಂದೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ತಂದೆ ಶ್ರೇಷ್ಠ ಭಾಗ್ಯವನ್ನ ಕಲ್ಪಿಸಿಕೊಟ್ಟಿದ್ದೀರಾ. ಅದಕ್ಕೆ ಸ್ತೋತ್ರಗಳು ತಂದೆ. ಇಲ್ಲಿಯವರೆಗೆ ಹಾಡಿನ ಮೂಲಕ ನಿಮ್ಮನ್ನು ಘನಪಡಿಸಿದ್ದೇವೆ ತಂದೆ. ಅದೇ ರೀತಿಯಲ್ಲಿ ನಿಮ್ಮ ಮಕ್ಕಳಾಗಿರುವಂತ ನಮ್ಮೆಲ್ಲರನ್ನು ವಾಕ್ಯದ ಮೂಲಕ ಬಲಪಡಿಸಿ ತಂದೆ. ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೇವಪ್ಪ ತಂದೆಯೇ, ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರ ದೇವರ ಮಕ್ಕಳಿನ ಪ್ರತಿದಿನ ಒಬ್ಬೊಬ್ಬ ಆತ್ಮೀಯರ ಮೂಲಕ, ದೇವರ ಮಕ್ಕಳ ಮೂಲಕ ಕೆಲವು ವಿಷಯಗಳನ್ನ ನೀವೆಲ್ಲರೂ ತಿಳ್ಕೊಳ್ತಾ ಇದ್ದೀರಾ, ಕಲ್ತ್ಕೊಳ್ತಾ ಇದ್ದೀರಾ. ಬೆಳಿಗ್ಗೆ ಸಾಯಂಕಾಲ ಇದೆಲ್ಲ ಕೂಡ ದೇವರ ಭಾಗ್ಯ, ದೇವರ ಕೃಪೆ, ದೇವರು ಕೊಟ್ಟಂತ ಶ್ರೇಷ್ಠವಾದಂತ ಕೃಪೆ ಇದು. ಪ್ರಿಯರ ದೇವರ ಮಕ್ಕಳಿಗ, ಪ್ರತಿನಿತ್ಯ ದೇವರ ವಾಕ್ಯವನ್ನ ತಿಳಿದುಕೊಳ್ಳೋಣ, ಕಲ್ತ್ಕೊಳ್ಳೋಣ. ದೇವರು ತಿಳಿಸಿರೋ ಪ್ರಕಾರ ಈ ಲೋಕದಲ್ಲಿ ನಾವೆಲ್ಲರೂ ಸೇರಿ ಜೀವಿಸೋಣ. ಪ್ರಿಯರೇ, ಕ್ರಿಸ್ತನ ಎರಡನೇ ಪ್ರತ್ಯಕ್ಷತೆಯಲ್ಲಿ ಪಂಚಭೂತಗಳು ಲಯವಾಗುತ್ತಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಕ್ರಿಸ್ತನ ಎರಡನೇ ಪ್ರತ್ಯಕ್ಷತೆಯಲ್ಲಿ ಪಂಚಭೂತಗಳು ಲಯವಾಗುತ್ತಾ. ಕೊನೆಯದಾಗಿ ಪ್ರಶ್ನೆ ಅಂದ್ರೆ, ಪಂಚಭೂತಗಳು ಅಂದಾಗ ಈ ಪ್ರಕೃತಿ, ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಸರ್ವ ನಾವೇನ್ ನೋಡ್ತಾ ಇದೀವಿ ಇದೆಲ್ಲ ಉಳಿಯುತ್ತಾ ನಾಶವಾಗುತ್ತಾ ಅಂತ ನೋಡುವಾಗ, ಎರಡನೇ ಪ್ರತ್ಯಕ್ಷತೆಯಲ್ಲಿ ಇದೆಲ್ಲ ನಾಶವಾಗುತ್ತೆ ಎಂದು ಬೈಬಲ್ ಅಲ್ಲಿ ಇರುತ್ತೆ ಪ್ರಿಯರೇ, ಸತ್ಯವೇದ ಗ್ರಂಥದಲ್ಲಿ ಇರುತ್ತೆ. ಆದ್ರೆ ಕೆಲವರು ಏನು ಮಾತಾಡ್ತಾರೆ ಅಂದ್ರೆ, ಇಲ್ಲ ನಾಶವಾಗಲ್ಲ, ನಾಶವಾಗೋದಿಲ್ಲ, ಹಾಗೆ ಇರುತ್ತೆ, ಹಾಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಕೊಟ್ಟಿದ್ದಾರೆ, ಏನು ಉದಾಹರಣೆ ಕೊಡ್ತಾರೆ? ವಚನ ತೋರಿಸ್ತಾರೆ. ವಚನ, ನೋಹನ ಕಾಲದಲ್ಲಿ, ನೋಹನ ಕಾಲ ಇದೆಯಲ್ಲ, ಆ ಕಾಲದಲ್ಲಿ ಲೋಕವನ್ನು ನಾಶ ಮಾಡ್ತೀನಿ ಅಂತ ಹೇಳಿದ್ರು. ಲೋಕವನ್ನು ನಾಶ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಿದಾರ? ಆದ್ರೆ ಹೇಗೆ? ವಾಕ್ಯದ ಪ್ರಕಾರ ನೋಡುವಾಗ ಲೋಕವನ್ನ ನಾಶ ಮಾಡಿದ್ದಾರೆ. ಆದ್ರೆ ಇವ್ರು ಏನ್ ತೋರಿಸ್ತಾರಂದ್ರೆ, ಲೋಕವನ್ನು ನಾಶ ಮಾಡಿದ್ದಾರ? ಎಲ್ಲಿ ಮಾಡಿದ್ದಾರೆ? ಗಂಡನ್ ಮಾತ್ರ ತೆಗೆದುಹಾಕಿದ್ದಾರೆ, ಇನ್ನು ಉಳಿದಿದೆಯಲ್ಲ ಲೋಕ ಹಾಗೇನೆ ಉಳ್ಕೊಂಡಿದೆಯಲ್ಲ, ಲೋಕ ಹಾಗೆ ಉಳ್ಕೊಂಡಿದೆಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಚನ ಏನಪ್ಪಾ ಅಂದ್ರೆ, ಎರಡನೇ ಪೇತ್ರನು ಬರೆದ ಪತ್ರಿಕೆ, ಪೇತ್ರನು ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ, ಪೇತ್ರನು ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಿಂದ
5ನೇ ವಚನ, 6ನೇ ವಚನ, 7ನೇ ವಚನ. ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನು ತಿಳಿದರೂ ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವ ಕಾಲದಲ್ಲಿದ್ದ ಭೂಮ್ಯಾಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ, ಆ ನೀರುಗಳಿಂದಲೇ ಆ ಕಾಲದಲ್ಲಿ ಲೋಕವು ಜಲ ಪ್ರಳಯದಲ್ಲಿ ನಾಶವಾಯಿತು. ಆದರೆ ಈಗಿರುವ ಭೂಮ್ಯಾಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ. ಮತ್ತು ಭಕ್ತಿಹೀನರ ಶಿಕ್ಷಾ ವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ಸಾಕು. ನೋಡಿದ್ರ ಏನಿದೆ ಇಲ್ಲಿ? ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದಿರಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದಲೇ ಆಧಾರಗೊಂಡಿರುವಲ್ಲಿ, ಆ ನೀರುಗಳಿಂದಲೇ ಆ ಕಾಲದಲ್ಲಿ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು ಅಂತ ಇರುತ್ತೆ. ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು ಅಂದಾಗ ಲೋಕ ಹಾಗೆ ಇದೆಯಲ್ಲ, ಇವಾಗ ಕಾಣ್ತಾ ಇದೆಯಲ್ಲ ಅಂತ ತೋರಿಸ್ತಾನೆ ಅಷ್ಟೆ. ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು ಅಂದಾಗ ಲೋಕ ಇದೆಯಲ್ಲ, ಇವಾಗ ಲೋಕ ಕಾಣ್ತಾ ಇದೆಯಲ್ಲ. ದೇವರ ವಚನ ನೋಡುವಾಗ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು ಅಂತ ಇದೆ. ಎಲ್ಲಿ ನಾಶವಾಗಿದೆ? ಮಾನವರು ಇದ್ದಾರೆ, ಸರ್ವ ಜೀವರಾಶಿಗಳಿವೆ, ಇವೆಲ್ಲ ಉಳ್ಕೊಂಡಿದೆಯಲ್ಲ. ಅದೇ ಪ್ರಕಾರ ಕ್ರಿಸ್ತನ ಎರಡನೇ ಆಗಮನದಲ್ಲಿ ಜಗತ್ತು ನಾಶವಾಗುತ್ತೆ ಅಂದ್ರೆ ಕೆಲವು ಕಡೆ ನಾಶವಾಗುತ್ತೆ, ಆದ್ರೆ ಭೂಮಿ ಆಕಾಶ ಅಳೆದು ಹೋಗಲ್ಲ, ಇದು ನಾಶವಾಗಲ್ಲ ಅಂತ ಹೇಳ್ತಾರೆ. ಇದನ್ನ ಆಧಾರ ಮಾಡಿಕೊಂಡು ಮತ್ತೊಂದು ವಚನ ಯಾವ್ದು ತೋರಿಸ್ತಾರಪ್ಪ ಅಂದ್ರೆ, ಪ್ರಸಂಗಿ ಗ್ರಂಥ 1ನೇ ಅಧ್ಯಾಯ 3ನೇ ವಚನ 4ನೇ ವಚನ. ಪ್ರಸಂಗಿ ಗ್ರಂಥ 1ನೇ ಅಧ್ಯಾಯ 3ನೇ ವಚನ 4ನೇ ವಚನವನ್ನ ಓದಿ. ಮನುಷ್ಯರು ಈ ಲೋಕದಲ್ಲಿ ಪಡುವ ಎಲ್ಲಾ ಪ್ರಯಾಸದಿಂದ ಅವನಿಗೆ ಏನು ಲಾಭ? ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು. ಭೂಮಿಯಾದರೋ ಶಾಶ್ವತವಾಗಿ ನಿಲ್ಲುವುದು. ನೋಡಿದ್ರ ಏನಿದೆ ಅಂತ ಇದ್ರಲ್ಲಿ? ಮನುಷ್ಯನು ಈ ಲೋಕದಲ್ಲಿ ಪಡುವ ಪ್ರಯಾಸದಿಂದ ಅವನಿಗೆ ಏನು ಲಾಭ? ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು. ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುತ್ತೆ. ಆದ್ದರಿಂದ ನಾಶವಾಗುತ್ತೆ ಅಂತ ಹೇಳ್ತಿರಲ್ಲ, ನಾಶವಾಗಲ್ಲ. ಭೂಮಿ ಹಾಗೆ ಉಳ್ಕೊಳ್ಳುತ್ತೆ. ಭೂಮಿ ಎಲ್ಲಿಗೂ ನಾಶವಾಗಲ್ಲ. ಭೂಮಿ ಹಾಗೆ ಇರುತ್ತೆ, ಜನ ಇರ್ತಾರೆ. 1,44,000 ಜನರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ. ನೀತಿವಂತರು ಭೂಲೋಕದಲ್ಲಿ ಈ ಲೋಕದಲ್ಲಿ ಇರ್ತಾರೆ, ಅನೀತಿವಂತರು ಕೂಡ ಇರ್ತಾರೆ ಅಂತೇಳಿ ಈ ರೀತಿ ಮಾತಾಡ್ತಾರೆ ಪ್ರಿಯರೇ. ಬೇಕಾದ್ರೆ ವಚನ ನೋಡಿ, ಭೂಮಿ ಶಾಶ್ವತವಾಗಿ ನಿಲ್ಲುತ್ತೆ ಅಂತ ಇರುತ್ತಲ್ಲ. ಏನಂತ ಇರುತ್ತೆ ಇದು? ಭೂಮಿ ಶಾಶ್ವತವಾಗಿ, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. ಅಲ್ಲಿ ಪೇತ್ರನು ಬರೆದ 2ನೇ ಪತ್ರಿಕೆಯಲ್ಲಿ ಈ ಲೋಕವು ಭಕ್ತಿಹೀನರ ಏನಾಗಿದೆ ಅಂತ, ಈ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು ಅಂತೀರ. ಈ ಲೋಕ ಜಲಪ್ರಳಯದಲ್ಲಿ ನಾಶವಾಯಿತು, ಈ ಲೋಕ ಹಾಗೆ ಉಳ್ಕೊಂಡಿದೆಯಲ್ಲ. ಜಲಪ್ರಳಯದಲ್ಲಿ ಸ್ವಲ್ಪ ಜನ ಏನೋ ಸತ್ತೋಗಿರ್ಬೋದು ಅಷ್ಟೇ ಆಗ್ಲಿ, ಲೋಕ ಏನು ನಾಶವಾಗಿಲ್ಲ. ಅದೇ ಪ್ರಕಾರ ಯೇಸು ಕ್ರಿಸ್ತರ 2ನೇ ಪ್ರತ್ಯಕ್ಷತೆಯಲ್ಲಿ ನಾಶವಾಗಲ್ಲ. ನೀತಿವಂತರು ಎತ್ತಲ್ಪಡ್ತಾರೆ,
ಕೆಲವರು, ಅದು 1,44,000 ಜನರು ಮಾತ್ರ ಎತ್ತಲ್ಪಡ್ತಾರೆ. ಮಿಕ್ಕಿದವರೆಲ್ಲರೂ ಹೀಗೆ ಇರ್ತಾರೆ ಭೂಲೋಕದಲ್ಲಿ. ಯಾಕಂದ್ರೆ ಭೂಲೋಕವು ಯುಗ ಯುಗಾಂತರವರೆಗೆ ಶಾಶ್ವತವಾಗಿ ನಿಲ್ಲುತ್ತೆ ಅಂತ ಹೇಳ್ತಾರೆ ಪ್ರಿಯರೇ. ಹೀಗೆ ಹೇಳಿ ಕೆಲವರು ಬಾಯನ್ನು ಮುಚ್ಚಿಸ್ತಾರೆ, ಕೆಲವರು ಅದನ್ನ ನಂಬಿ ಕುಳಿತುಕೊಂಡಿದ್ದಾರೆ. ಅದಕ್ಕೆ ಅಂಶದ ಹೆಸರೇನು ಹೇಳಿ, ಕ್ರಿಸ್ತನ 2ನೇ ಪ್ರತ್ಯಕ್ಷತೆಯಲ್ಲಿ ಪಂಚಭೂತಗಳು ಲಯವಾಗುತ್ತಾ ಉಳಿಯುತ್ತಾ ದೊಡ್ಡ ಸಬ್ಜೆಕ್ಟ್. ಅಂದ್ರೆ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳ ಆ ಸಮಯ ಬೇಕು. ಆದ್ರೂ ಕ್ಲುಪ್ತವಾಗಿ ನನ್ನ ಟೈಮಲ್ಲಿ ನಾನು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನ ರೂಪವನ್ನು ಧರಿಸಿಕೊಂಡು, ನರನ ರೂಪವನ್ನು ಧರಿಸಿಕೊಂಡು, ಅಂದ್ರೆ ಈ ಲೋಕಕ್ಕೆ ಬರುವಂಥದ್ದು. ಬಂದಾಗ ಎಲ್ಲರನ್ನ ಕರೀತಾರೆ. ಬೆಳೆದು ದೊಡ್ಡವರಾದ ಮೇಲೆ ಎಲ್ಲಾ ಜನರು ನನ್ನ ಬಳಿಗೆ ಬನ್ನಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ಮಾತನ್ನು ಕೇಳಿ, ನನ್ನ ವಾಕ್ಯಗಳನ್ನು ಕೇಳಿ. ಈ ವಾಕ್ಯದಲ್ಲಿ ನಿಮ್ಮ ಮನಸ್ಸು ಆನಂದವಾಗಿರುತ್ತೆ, ಉಲ್ಲಾಸವಾಗಿರುತ್ತೆ, ಆರೋಗ್ಯವಾಗಿರ್ತೀರಾ, ಸಂತೋಷವಾಗಿರ್ತೀರಾ. ಈ ಲೋಕದಲ್ಲಿ ಎಷ್ಟು ಕಾಲ ಜೀವಿಸ್ಬೇಕೋ ಅಷ್ಟು ಕಾಲ. ಆಮೇಲೆ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತೆ ಅಂತ. ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುತ್ತೆ ಅಂತೇಳಿ ಕರೀತಾರೆ ಪ್ರಿಯರೇ. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ಇರುವಂತದ್ದು ಆತ್ಮಗಳಿಗೆ ವಿಶ್ರಾಂತಿ, ಆತ್ಮಗಳಿಗೆ ನಿತ್ಯ ಜೀವ ಬೇಕು ಅಂದಾಗ ಖಂಡಿತವಾಗಿ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ ಅಂತಾರೆ. ಎಲ್ಲರೂ ನನ್ನ ಬಳಿಗೆ ಬನ್ನಿ. ಅದಕ್ಕೆ ಪ್ರಿಯರೇ ಗಮನಿಸ್ಬೇಕು, ಯೇಸು ಕ್ರಿಸ್ತರು ಅನೇಕ ಪ್ರಾಂತಗಳನ್ನ ತಿರುಗಿ ಸುವಾರ್ತೆ ಮಾಡ್ತಾರೆ. ಅವರು ಇದ್ದಂತ ಕಾಲದಲ್ಲಿ ಅನೇಕ ಅದ್ಭುತಗಳು, ಸೂಚಕ ಕ್ರಿಯೆಗಳು ಅವೆಲ್ಲ ನಡೀತವೆ. ಅವರು ಮಾತಾಡಿರುವಂತ ಎಲ್ಲಾ ವಿಷಯಗಳನ್ನ ತನ್ನ ಶಿಷ್ಯರು ಇದ್ದಾರಲ್ಲ, ಅವರು ಒಂದು ಗ್ರಂಥವನ್ನ ಬರೀತಾರೆ, ಬರೆದು ಭದ್ರವಾಗಿ ಕಾಪಾಡ್ಕೊಂಡು ಬರ್ತಾರೆ. ದೇವರು ಯಾರ್ಯಾರ ಮೂಲಕ ಕಾಪಾಡ್ಕೊಂಡು ಬರಬೇಕು, ಭದ್ರವಾಗಿ ಕಾಪಾಡ್ಕೊಂಡು ಬರ್ತಾರೆ. ಈ ವಚನದಲ್ಲಿ ನೋಡಿ, ಎಲ್ಲರ ಆತ್ಮಗಳನ್ನ ಕಾಪಾಡೋದಕ್ಕೇನೆ ಕಾಣುತ್ತೆ. ದೇವರ ಮನಸ್ಸು, ದೇವರ ಒಂದು ಏನ್ರಿ ಸಂಕಲ್ಪ ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದೇ, ಆತನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗತ್ತಂದ್ರೆ, ಎಲ್ಲಾರು ನನ್ನ ಮಕ್ಕಳು, ಭೂಲೋಕದಲ್ಲಿದ್ದಂತ ಮಾನವರೆಲ್ಲರೂ ನನ್ನ ಮಕ್ಕಳು, ನನ್ನ ಮಕ್ಕಳಾಗಿರುವಂತ ಮಾನವರು ನನ್ನ ಬಳಿಗೆ ಬರಬೇಕು. ಹೇಗ್ ಬರ್ಬೇಕು? ಅವರು ಪರಿಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು, ದೋಷವಿಲ್ಲದವರಾಗಿರ್ಬೇಕು. ಅದ್ ಹೇಗ್ ಸಾಧ್ಯ ಆಗುತ್ತಂದ್ರೆ ತನ್ನ ಪ್ರಿಯ ಕುಮಾರನ ಕಳಿಸ್ಕೊಟ್ಟಿದ್ದಾರೆ, ತನ್ನ ಪ್ರಿಯ ಕುಮಾರನ ಮೂಲಕ. ಅದಕ್ಕೆ ಇವರೆಲ್ಲರನ್ನ ಚೆನ್ನಾಗಿ ತುಳಿಪ, ವಾಕ್ಯದ ಮೂಲಕ ತುಳಿ, ವಾಕ್ಯದ ಮೂಲಕ ಶುದ್ಧಿ ಮಾಡು. ಇವ್ರು ಶುದ್ಧಿ ಆಗ್ಬೇಕಾದ್ರೆ ನೀನು ಇವ್ರಿಗೋಸ್ಕರ ಮರಣಿಸು. ಖಂಡಿತವಾಗಿ ನಿನ್ನ ಬಗ್ಗೆ ವಿಚಾರ ಮಾಡ್ತಾರೆ, ಖಂಡಿತವಾಗಿ ನಿನ್ನ ಬಗ್ಗೆ ತಿಳ್ಕೊಳ್ತಾರೆ. ಯಾರು ವಿಚಾರ ಮಾಡಿ ತಿಳಿದುಕೊಳ್ತಾರೋ ಅವರೆಲ್ಲರಿಗೂ ನೀನು ಅರ್ಥ ಆಗ್ತೀಯ, ನಾನು ಅರ್ಥ ಆಗ್ತೀನಿ. ಅವಾಗ ಅರ್ಥ ಮಾಡಿಕೊಂಡು ನನ್ನ ಬಳಿಗೆ ಬರ್ತಾರೆ. ಬಂದು ಯಥಾರ್ಥವಾಗಿ ಯಾರು ಜೀವಿಸ್ತಾರೋ ಅವ್ರಿಗೆ ನಾವು ಪರಲೋಕ ಕೊಡೋಣ, ನಿತ್ಯ ಜೀವ ಕೊಡೋಣ ಅಂತ ಹೇಳಿ ತನ್ನ ಪ್ರಿಯ ಕುಮಾರನಿಗೆ ಹೇಳಿ ಈ ಲೋಕಕ್ಕೆ ಕಳಿಸಿಕೊಡುವಂಥದ್ದು ನೋಡ್ತೀವಿ. ಅದಕ್ಕೆ ನೋಡಿ, ಅವರು ಪ್ರಯಾಸ ಪಟ್ಟಿದ್ದೆಲ್ಲ ಒಂದೇ. ಯೇಸು ಕ್ರಿಸ್ತರು ಪ್ರಯಾಸ ಪಟ್ಟಿದ್ದು ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಬೇಕು. ತಂದೆಯಾದ ದೇವರ ಚಿತ್ತವನ್ನು ನೆರವೇರಬೇಕಾದ್ರೆ ಈತನು ಪ್ರಯಾಸ ಪಡಬೇಕು.
ಸುವಾರ್ತೆ ಮಾಡಬೇಕು. ಕೊನೆಯದಾಗಿ ಶಿಲುಬೆ ಮರಣ ಹೊಂದಬೇಕು. ಇದು 1ನೇ ಶತಮಾನದಲ್ಲಿ ನಾವು ನೋಡ್ತೀವಿ. 2ನೇ ಶತಮಾನದಲ್ಲಿ ಅಲ್ಲ, ಕ್ಷಮಿಸ್ಬೇಕು, 2ನೇ ಒಂದು ಪ್ರತ್ಯಕ್ಷತೆಯಲ್ಲಿ 1ನೇ ಶತಮಾನದಲ್ಲಿ ಅವ್ರು ಬಂದಿದ್ದಾರಲ್ಲ, ಬಂದಾಗ ಇದು ನೋಡ್ತೀವಿ ಪ್ರಿಯರೇ, ಕರೀತಾರೆ, ಎಲ್ಲಾರನ್ನ ಕರೀತಾರೆ, ರಕ್ಷಣೆ ಮಾರ್ಗದಲ್ಲಿ ಬನ್ನಿ ಅಂತಾರೆ, ಏನಪ್ಪಾ, ಆಮೇಲೆ ಸ್ವಸ್ಥತೆಗಳು ಇವೆಲ್ಲ ಮಾಡ್ತಾರೆ. 2ನೇ ಪ್ರತ್ಯಕ್ಷತೆಯಲ್ಲಿ ಹೇಗಿರುತ್ತೆ? ಮತ್ತೆ ಬನ್ನಿ 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 ಅಂತ ಹೇಳಿ ಕರೀತಾರ? ಮತ್ತೆ ಬನ್ನಿ, ಸುವಾರ್ತೆ ಹೇಳ್ತೀನಿ, ನಿಮ್ಗೆ ಸ್ವಸ್ಥತೆ ಮಾಡ್ತೀನಿ, ರೋಗ ತೆಗೆದಾಕ್ತೀನಿ, ಸಮಸ್ಯೆಗಳನ್ನ ತೆಗೆದಾಕ್ತೀನಿ, ಬಂದ್ಬಿಡಿ ಅಂತ ಹೇಳ್ತಾರ? ಆ ರೀತಿ ಇರಲ್ಲ. ಯಾರು ಭಕ್ತಿಯಿಂದ ನಡ್ಕೊಂಡಿರ್ತಾರೋ, ಯಾರು ಯಥಾರ್ಥವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಯಾರು ಜೀವಿಸಿರ್ತಾರೋ ಅಂತವನ್ನ ಕರೆದುಕೊಂಡು ಹೋಗೋದಿಕ್ಕೆ ಬರ್ತಾರೆ. ಅಂದ್ರೆ ಕರೆದುಕೊಂಡು ಹೋಗೋದಿಕ್ಕೆ. ಸತ್ತಾಗ ಇವರನ್ನ ಕರೆದುಕೊಂಡು ಹೋಗಿಲ್ವಾ? ಸತ್ತಾಗ ಏನ್ರಿ, ಭಕ್ತರು ಸತ್ತಾಗ ದೇವದೂತರು ಬಂದು ಕರೆದುಕೊಂಡು ಹೋಗ್ತಾರೆ. ಎಲ್ಲಿಗೆ? ಪರದೈಸಿಗೆ. ಯಾವಾಗ? ಪರಲೋಕಕ್ಕೆ. ಯೇಸು ಕ್ರಿಸ್ತರ 2ನೇ ಆಗಮನದಲ್ಲಿ ಎಲ್ಲಾರಿಗೂ ಪರಲೋಕ. ಎಲ್ಲಾರಿಗೂ ಅಂದ್ರೆ ಭಕ್ತರಿಗೆ ಪರಲೋಕ. ಭಕ್ತರು ಅಂದ್ರೆ ತಂದೆಯಾದ ದೇವರನ್ನು ದೈವ ಕುಮಾರನಾದಂತ ಯೇಸು ಕ್ರಿಸ್ತರನ್ನು ತಿಳಿದವರಂದ್ರೆ ತಿಳಿದುಕೊಂಡು ವಾಕ್ಯದ ಪ್ರಕಾರ ಜೀವಿಸಿದವರಿಗೆ. ಮತ್ತೆ ಎಲ್ಲರಿಗೆಲ್ಲ ವಾಕ್ಯದ ಪ್ರಕಾರ ಯಾರು ಜೀವಿಸಿರ್ತಾರೋ ಅವರಿಗೆ ಪ್ರಿಯರೇ. ಅದಕ್ಕೆ ಈ ವಾಕ್ಯಗಳನ್ನ ಪ್ರತಿನಿತ್ಯ ಕೇಳಬೇಕಾಗತ್ತೆ. ಪ್ರತಿನಿತ್ಯ ನಾವು ಕೇಳ್ತಾ ಇರ್ಬೇಕು. ಪ್ರತಿನಿತ್ಯ ಕೇಳುತ್ತಾ ಪ್ರತಿನಿತ್ಯ ಧ್ಯಾನಿಸ್ತಾ ಇರ್ಬೇಕು. ಯಾವಾಗಲೂ ಧ್ಯಾನಿಸ್ತಾ ಇರ್ಬೇಕು. ಪ್ರತಿನಿತ್ಯ ಕೇಳಬೇಕು, ಪ್ರತಿನಿತ್ಯ ಧ್ಯಾನಿಸ್ತಾ ಇರ್ಬೇಕು. ಆ ಕೇಳಿ ಧ್ಯಾನಿಸುವಾಗ ಪ್ರಿಯರ ದೇವರ ಮಕ್ಕಳಿರ ಅದ್ಭುತ ರೀ. ಕೇಳಿ ಧ್ಯಾನಿಸುವುದರಿಂದ ಅದ್ಭುತ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೂ. 1ನೇ ವಚನದಿಂದ 4ನೇ ವಚನ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲೇ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಮಾರ್ಗವು ನಿಮಗೆ ತಿಳಿದಿದೆ ಅಂದನು. ಸಾಕು. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನಾನಿರುವ ಸ್ಥಳದಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ತೀನಿ. ನಾನಿರುವಂತ ಸ್ಥಳದಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ತೀನಿ. ಅಂದ್ರೆ ಆಕಾಶ ಇದೆಯಲ್ಲ, ಆಕಾಶ ಮೇಲ್ಗಡೆ ಪರಲೋಕ ಇದೆ. ಪರಲೋಕ ಅಲ್ಲಿ ಬಹಳ ಏನಿದೆ ಅಂತೆ? ಬಿಡಾರಗಳು ಇವೆ ಅಂತೆ. ಬಿಡಾರಗಳಂದ್ರೆ ಪ್ರಿಯರೇ ಮನೆಗಳು ಅಂದ್ರೆ ಪರಲೋಕದಲ್ಲಿ ಸ್ಥಳ. ಅಂದ್ರೆ ಪರಲೋಕದಲ್ಲಿ ಸ್ಥಳವನ್ನ ಸಿದ್ಧ ಮಾಡೋದಕ್ಕೆ ಹೋಗ್ತೀನಿ ಅಂದ್ರೆ ಅರ್ಥ ಏನು? ಬಿಡಾರಗಳನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೀನಿ ಅಂದ್ರೆ ಅರ್ಥ ಏನು? ಪರಲೋಕದಲ್ಲಿ ಸ್ಥಳ ಇಲ್ವಾ? ಪರಲೋಕದಲ್ಲಿ ಏನ್ರಿ? ದೇವರೊಂದ್ ಮಾತು ಹೇಳಿದ್ರೆ ಆಗುತ್ತಲ್ಲ, ಭೂಲೋಕ ಉಂಟಾಗಿದ ರೀತಿಯಲ್ಲಿ ಆಗುತ್ತಲ್ವ. ಮತ್ತೆ ಇವ್ರು ಹೋಗಿ ಸಿದ್ಧ ಮಾಡ್ಬೇಕಾ? ಅಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ ಸಿದ್ಧ ಮಾಡುವಂತದ್ದು ಹೇಗಪ್ಪ ಅಂತ ನೋಡುವಾಗ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಮಾತಿರುತ್ತೆ. ಎಷ್ಟೋ ಸಾರಿ ನಾವು ಓದಿರ್ತೀವಿ. ಆ ಮಾತನ್ನು ನೋಡೋಣ ಒಂದ್ಸಾರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಪತ್ರಿಕೆ
5ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತದ್ದಾಗಿದೆ. ನಾವು ಈಗಿನ ದೇಹದಲ್ಲಿರುವವರೆಗೂ ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಸಾಕು. ನೋಡಿದ್ರೆ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು, ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮ್ಮ ಉಂಟೆಂದು ಬಲ್ಲೆವು. ದೇವರಿಂದ ಏನ್ರಿ? ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ದೇವರಿಂದ ಉಂಟಾಗ್ತಾ ಇದೆ. ಅದಕ್ಕೆ ಯೇಸುಪ್ರಭು ಹೇಳ್ತಾರೆ, ನಾನು ಹೋಗ್ತೀನಿ, ನಾನು ಪರಲೋಕಕ್ಕೆ ಹೋಗ್ತೀನಿ, ಹೋಗಿ ನಿಮ್ಮೆಲ್ಲರಿಗೆ ಸ್ಥಳವನ್ನು ಸಿದ್ಧ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಸ್ಥಳ ಅಂದ್ರೆ ಪರಲೋಕದಲ್ಲಿ ಸ್ಥಳ ಇದ್ದಾಗಲೂ ಆ ಪರಲೋಕದಲ್ಲಿ ಪ್ರಿಯರ ದೇವ್ರ ಮಕ್ಕಳಿಗೆ ಏನ್ ಸಿದ್ಧ ಮಾಡ್ತಾರೆ ಗೊತ್ತಾ? ಮಹಿಮೆ ಶರೀರ ಬೇಕಲ್ಲ. ಯಾವ್ದು ಬೇಕು? ಮಹಿಮೆ ಶರೀರ. ಅಂದ್ರೆ ಇವಾಗ ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದುತ್ತಾರೆ 3ನೇ ದಿನದಲ್ಲಿ. ಈ ಪುನರುತ್ಥಾನ ಹೊಂದಿದಾಗ ಅಂದ್ರೆ ಮಹಿಮೆ ಶರೀರವನ್ನ ಧರಿಸ್ಕೊಂಡಿದಾರಲ್ಲ, ಅಂತ ಮಹಿಮೆ ಶರೀರವನ್ನ ಪ್ರತಿಯೊಬ್ಬ ಭಕ್ತರಿಗೆ ಸಿದ್ಧವಾಗ್ತಾ ಇದೆ ಪರಲೋಕದಲ್ಲಿ. ಯಾವ ರೀತಿ ಸಿದ್ಧವಾಗ್ತಾ ಇದೆ? ಈ ಲೋಕದಲ್ಲಿ ಯಾರ್ಯಾರು ಯಾವ ರೀತಿ ಜೀವಿಸ್ತಾರೋ ಅದಕ್ಕೆ ತಕ್ಕ ಹಾಗೆ ಅವರ ಕ್ರಿಯೆಗಳ ಪ್ರಕಾರ, ಅವರ ಕ್ರಿಯೆಗಳಿಗೆ ತಕ್ಕ ಹಾಗೆ ಪ್ರತಿಫಲ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರಲ್ಲ. ಎಲ್ಲರಿಗೂ ಅವ್ರಿಗೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ ರೀ. ಏನ್ರಿ? ಆ ಒಂದು ಮಹಿಮೆ ಶರೀರವನ್ನು ನಾವು ಧರಿಸ್ಕೊಳ್ಬೇಕಾದ್ರೆ ಯೇಸು ಪ್ರಭು ಪರಲೋಕದಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ನಾವು ನೋಡಿದೀವಿ, ನಾನು ಹೋಗ್ತೀನಿ, ನಿಮ್ಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡುತ್ತೇನೆ ಅಂದ್ರೆ ಅರ್ಥ ಏನಪ್ಪಾ ಅಂತ ನೋಡುವಾಗ, ಎಲ್ಲರಿಗೂ ಅಂದ್ರೆ ಯಾರ್ಯಾರು ಯಥಾರ್ಥವಾಗಿ ಜೀವಿಸ್ತಾರೋ, ಯಥಾರ್ಥವಾಗಿ ಅಂದ್ರೆ ಕಪಟತನ, ವೇಷಧಾರಣೆ ಇವು ಹೋಗಿಲ್ಲ ಅಂದ್ರೆ ಅಂತವ್ರು ಇಲ್ಲ ರೀ. ಅಂದ್ರೆ ಕಪಟ ಇದೆ ಅಂತ ತಿಳ್ಕೊಳ್ಳಿ, ಕಪಟ, ವೇಷಧಾರಣೆ, ಇಲ್ಲಾಂದ್ರೆ ಹೊಟ್ಟೆ ಕಿಚ್ಚು, ಲೋಕದ ಒಂದು ವ್ಯವಹಾರ, ಲೋಕದ ಕೋರಿಕೆಗಳು. ಈ ಲೋಕದಲ್ಲಿ ಬದುಕೋದಿಕ್ಕೆ ನಾವು ಕೆಲಸ ಮಾಡೋಣ, ತಪ್ಪೇನಿಲ್ಲ. ಈ ಲೋಕದಲ್ಲಿ ನಾವು ಬದುಕೋದಿಕ್ಕೆ ಕೆಲಸ ಮಾಡೋಣ. ಆ ಬದುಕು ದೇವ್ರಿಗೋಸ್ಕರ ಆಗಿರ್ಬೇಕು. ಆ ಬದುಕು ಯಾರಿಗೋಸ್ಕರ ಆಗಿರ್ಬೇಕು? ದೇವರಿಗೋಸ್ಕರ ಆಗಿರ್ಬೇಕು. ಈ ಲೋಕದಲ್ಲಿ ನೀವು ಕೆಲಸ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಒಳ್ಳೆ ವಸ್ತ್ರಗಳನ್ನ ಧರಿಸ್ಕೊಳ್ಳಿ, ತಪ್ಪೇನಿಲ್ಲ. ಆದ್ರೆ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಪ್ರವರ್ತನೆ ಇವೆಲ್ಲ ನೋಡ್ತಾರೆ ದೇವ್ರು. ಯಾಕಂದ್ರೆ ಪರಲೋಕದಲ್ಲಿ ನಮ್ಮನ್ನ ಸೇರ್ಸ್ಕೊಳ್ಬೇಕಾದ್ರೆ ಇದು ನೋಡ್ತಾರೆ. ಪರಲೋಕದಲ್ಲಿ ನಮಗೆ ಸ್ಥಳ ಕೊಡ್ಬೇಕು, ನಿಮ್ಗೆ ಜಾಗ ಕೊಡ್ಬೇಕು ಅಂದಾಗಿ ಇದನ್ನ ನೋಡ್ತಾರೆ ಪ್ರಿಯರಿ. ಇವಾಗ ನೋಡಿ, ನಾವು ಹೊರದೇಶಕ್ಕೆ ಹೋಗ್ಬೇಕು ಅಂದಾಗ ಪ್ರಿಯರ ದೇವ್ರ ಮಕ್ಕಳಿರ, ಇಲ್ಲಿ ನಾವು ಹೇಗಿದ್ದೀವಿ ಅವೆಲ್ಲ ಚೆಕ್ ಮಾಡ್ತಾರೆ ಅವರು. ಅದೇ ಪಾಸ್ಪೋರ್ಟ್ ನೋಡ್ತಾರಲ್ಲ, ಪಾಸ್ಪೋರ್ಟ್ ಮಾಡಿಸ್ಕೊಳ್ಬೇಕು. ಈ ಪಾಸ್ಪೋರ್ಟ್ ಸಿಗ್ಬೇಕಾದ್ರೆ ಒಂದ್ ವೇಳೆ ಕೇಸ್ ಇದೆ ಅಂತ ತಿಳ್ಕೊಳ್ಳಿ, ಯಾವ್ದೋ ಒಂದು ಕೇಸ್ ಇದೆ ಅಂತ ತಿಳ್ಕೊಳ್ಳಿ, ನಮ್ಮ ಮೇಲೆ ಕೇಸ್ ಇದ್ರೆ ಪಾಸ್ಪೋರ್ಟ್ ಸಿಗಲ್ಲ ರೀ. ಒಂದ್ ವೇಳೆ ಪಾಸ್ಪೋರ್ಟ್ ಏನಾದ್ರೂ ಏನೋ ಒಂದು ಹೇಳ್ಕೊಂಡು ಮಾಡಿಸ್ಕೊಂಡ್ರು ವೀಸಾ ಸಿಗಲ್ಲ. ಹೊರದೇಶಕ್ಕೆ ಹೋಗ್ಬೇಕಾದ್ರೆ ವೀಸಾ ಅಂದ್ರೆ ಹೊರದೇಶದಿಂದ ಕರೆ ಬರ್ಬೇಕು. ಹೊರದೇಶದಿಂದ ಕರೆ ಬರ್ಬೇಕಾದ್ರೆ ಅದೊಂದು ಸಮಯ ನೋಡ್ತಾರೆ. ಎರಡನೇದಾಗಿ ಮನುಷ್ಯನ ಮೇಲೆ ಏನಾದ್ರೂ ರೋಗ ಇದೆಯಾ, ಏನಾದ್ರೂ ರೋಗಗಳಿದೆಯಾ, ಎರಡನೇದಾಗಿ ಏನಾದ್ರೂ ಕೇಸ್ಗಳಿದೆಯಾ, ಎರಡು ನೋಡ್ತಾರೆ.
ಅಂದ್ರೆ ಈ ಮನುಷ್ಯನಲ್ಲಿ ಏನಾದ್ರು ಭಯಂಕರ ರೋಗಗಳು ಏನಾದ್ರು ಇದೆಯಾ, ಅಂಟು ರೋಗಗಳ ತರ ಇದೆಯಾ, ಇಂಥದ್ದಿದ್ರೆ ಕರ್ಸ್ಕೊಳಲ್ಲ ಅವರು, ವೀಸಾ ಕೊಡಲ್ಲ. ಎರಡನೇದಾಗಿ ಕೇಸುಗಳಿದ್ರೆ ವೀಸಾ ಕೊಡಲ್ಲ. ಹೌದಲ್ವ? ನೋಡಿ, ಪರಲೋಕದಲ್ಲಿ ನಾವು ಹೆಜ್ಜಾಕ್ಬೇಕಾದ್ರೆ ಪಾಪದಲ್ಲಿದ್ರೆ ಪರಲೋಕಕ್ಕೆ ಹೋಗ್ತೀವ? ಯೇಸು ಕ್ರಿಸ್ತರು ತೊಳೆದಾಕಿ, ಅಂದ್ರೆ ಇವರು ಹೇಳೋದೇನಪ್ಪ ಅಂದ್ರೆ, ಯೇಸು ಕ್ರಿಸ್ತರು ನಮಗೋಸ್ಕರ ರಕ್ತ ಸುರಿಸಿದ್ದಾರಲ್ಲ, ನಮ್ಮ ಪಾಪ ನಿವಾರಣೆಗಾಗಿ ಅವರು ಮರಣ ಹೊಂದಿದ್ದಾರೆ. ಹೌದು, ಇಲ್ಲಂತ ಯಾರು ಹೇಳಿದ್ರು? ಖಂಡಿತವಾಗಿ ನಮ್ಮ ಪಾಪ ನಿವಾರಣೆಗಾಗಿ ಅವರು ಮರಣ ಹೊಂದಿದ್ದಾರೆ. ನಮ್ಮ ಪಾಪ ನಿವಾರಣೆ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಪ್ರಭು ಬಳಿಯಲ್ಲಿ ಬರ್ಬೇಕು. ಯಾರ ಬಳಿಯಲ್ಲಿ ಬರಬೇಕು? ಪ್ರಭು ಬಳಿಯಲ್ಲಿ ಬರಬೇಕು. ಪ್ರಭು ಬಳಿಯಲ್ಲಿ ಬಂದು, ಅಂದ್ರೆ ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದು, ಯೇಸು ಕ್ರಿಸ್ತರನ್ನ ತಿಳಿದುಕೊಂಡು, ತಂದೆಯಾದ ದೇವರನ್ನ ತಿಳಿದುಕೊಂಡು, ಪವಿತ್ರಾತ್ಮನನ್ನ ತಿಳಿದುಕೊಂಡು, ಮನಸಾಂತರ ಹೊಂದಿ ಮನಸಾಂತರ ಹೊಂದಿ ಪಶ್ಚಾತ್ತಾಪ ಪಟ್ಟು ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾ ಸ್ಥಾನ ಪಡೆದುಕೊಂಡಾಗ ದೇವರ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಸೇರಿಸಲ್ಪಟ್ಟು ಪ್ರಾಣ ಇರೋ ತನಕ ಈ ಲೋಕದಲ್ಲಿ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಜೀವಿಸ್ಬೇಕು. ಹೌದಲ್ವಾ? ನಂಬಿಕೆ ಎಂತ ನಂಬಿಕೆ? ನಂಬಿಕೆ ಎಂತದ್ದು? ಅದು ಸುಮ್ನೆ ಮಾತಿನಿಂದ ನಂಬಿಕೆ ಇದೆಯಾ? ನಂಬಿಕೆ ಜೊತೆಗೆ ಕ್ರಿಯೆಗಳಿರ್ಬೇಕಂತಾರೆ. ನಂಬಿಕೆ ಜೊತೆಗೆ ಕ್ರಿಯೆಗಳಿರ್ಬೇಕಂತಾರೆ. ಭಕ್ತಿ ಅಂದ್ರೆ ಎಂತದ್ದು? ಭಕ್ತಿ ಲೋಕ ಮಾಲಿನ್ಯವು ಅಂಟಿಕೊಳ್ಳದಂತೆ ಕಾಪಾಡಿಕೊಳ್ಬೇಕು. ಅಂದ್ರೆ ಲೋಕದಲ್ಲಿ ಪಾಪಗಳಿದೆಯಲ್ಲ, ಈ ಲೋಕದಲ್ಲಿದ್ದಾಗಲೂ ಲೋಕದ ಪಾಪಗಳನ್ನ ಅಂಟಿಸಿಕೊಳ್ಳದೆ ಪರಿಶುದ್ಧರಾಗಿ ಜೀವಿಸುವಂತದ್ದೇ ಭಕ್ತಿ. ನಂಬಿಕೆ ಅಂದಾಗ ದೇವ್ರ ಕಣ್ಣಿಗೆ ಕಾಣಲ್ಲ, ಪರಲೋಕವನ್ನ ನಾವು ನೋಡಿಲ್ಲ, ನರಕವನ್ನು ನೋಡಿಲ್ಲ. ಪರಲೋಕ ಇದೆ, ನರಕ ಇದೆ, ದೇವರು ಇದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ, ಅವ್ರು ನಮ್ಮ ರಕ್ಷಕರು, ಅವ್ರ ಮೂಲಕನೇ ನಮ್ಗೆ ಪರಲೋಕ ಸಿಗುತ್ತಂತೇಳಿ ನಂಬುವಂಥದ್ದೇ ನಂಬಿಕೆ. ಈ ನಂಬಿಕೆ ಇದೆ ನೋಡಿ. ಕೆಲವರು ಏನೋ ಉದ್ಯೋಗ ಬರುತ್ತಂತೇಳಿ ನಂಬುವವರಿದ್ದಾರೆ, ರೋಗ ಹೋಗುತ್ತಂತೇಳಿ ನಂಬುವವರಿದ್ದಾರೆ. ಏನ್ರಿ, ರೋಗ ಹೋಗಿಲ್ಲ ಅಂದ್ರೆ ನಂಬಲ್ವಾ? ರೋಗ ಹೋಗಿಲ್ಲ ಅಂದ್ರೆ ನಂಬಲ್ವ ಪ್ರಿಯರ ದೇವ್ರ ಮಕ್ಕಳಿರ? ಈ ಲೋಕದಲ್ಲಿ ರೋಗಗಳು, ಸಮಸ್ಯೆಗಳು ಇವೆಲ್ಲ ಚಿಕ್ಕದು, ಇವೆಲ್ಲ ಬಹಳ ಚಿಕ್ಕದ್ದು, ಇವೆಲ್ಲ ಇರುತ್ತ ನೋಡಿ ಪ್ರಿಯರೇ. ನಾವು ಪರ್ಸನಲ್ ಆಗಿ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳೋಣ, ತಪ್ಪೇನಿಲ್ಲ. ಹಾಗಂತ ಹೇಳಿ ಅದಕ್ಕೇನೆ ಸಮಯ ಕೊಟ್ಟು ಇದ್ ಮಾಡ್ಕೋಬಾರ್ದು. ಹೌದಲ್ವ? ಅಂದ್ರೆ ಈ ಲೋಕದಲ್ಲಿ ಹೆಚ್ಚಾಗಿ ನಮ್ಮ ಸಮಸ್ಯೆಗಳಿರುತ್ತೆ. ಏನಿದ್ರು ನಾವು ನಿತ್ಯ ಜೀವದಗೋಸ್ಕರ, ಪರಲೋಕದಗೋಸ್ಕರ ತವಕ ಪಡ್ಬೇಕಾಗುತ್ತೆ. ಈ ಲೋಕದಲ್ಲಿ ನೋಡಿ, ಸ್ವಲ್ಪ ಸಮಸ್ಯೆಗಳಿದೆಯಾ, ಆ ಸಮಸ್ಯೆಯಲ್ಲಿ ನಾವೇನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು? ದೇವ್ರಿಗೋಸ್ಕರ ಜೀವಿಸ್ಬೇಕು, ಕೆಲಸ ಮಾಡ್ಬೇಕು, ಪ್ರಾರ್ಥನೆಯಲ್ಲಿ ಇರ್ಬೇಕು. ಗೊತ್ತಲ್ವಾ? ನಾವು ಕಷ್ಟದಲ್ಲಿ ಇದ್ದೀವನ್ನ ಏನು ಅಂತ ಸಂಗತಿ ಗೊತ್ತಾ? ಒಂದ್ಸರಿ ಕೇಳೋಣ. ಓಕೆ, ದೇವ್ರಿಗೆ ಕೇಳೋಣ, ದೇವ ಈ ತರ ಕಷ್ಟದಲ್ಲಿದ್ದೀವಿ ಅಂತ ಹೇಳಿ ಪದೇ ಪದೇ ಅದ್ರ ಬಗ್ಗೆ ವಿಚಾರ ಮಾಡುವಂತದ್ದಲ್ಲ. ಇದ್ದೀವ, ದೇವ್ರ ತಿಳ್ಕೊಂಡಿದೀವ, ದೇವ್ರ ಸ್ತೋತ್ರವಾಗ್ಲಿ. ಭಕ್ತಿಯಿಂದ ನಡೆಯೋದಕ್ಕೆ ಪ್ರಯಾಸ ಪಡ್ಬೇಕಂತ, ಶ್ರದ್ಧೆಯಿಂದ ಜೀವಿಸ್ಬೇಕು ಅಂತಾರೆ. ಏನ್ರಿ, ಆ ರೀತಿ ಜೀವಿಸೋದಾದ್ರೆ ಏನ್ರಿ, ಪರಿಶುದ್ಧತೆ ಇಲ್ಲದೆ ಹೋದ್ರೆ, ಭಕ್ತಿ ಇಲ್ಲದೆ ಹೋದ್ರೆ, ನಂಬಿಕೆ ಇಲ್ಲದೆ ಹೋದ್ರೆ, ಪ್ರಿಯರಾದ ದೇವ್ರ ಮಕ್ಕಳು, ಪ್ರೀತಿ ಇಲ್ಲದೆ ಹೋದ್ರೆ ಏನಾಗ್ತೀವಿ ಪ್ರಿಯರೇ? ಪರಲೋಕದಲ್ಲಿ ಜಾಗ ಸಿಗುತ್ತಾ ನಮ್ಗೆ? ನಿತ್ಯ ಜೀವ ಸಿಗುತ್ತಾ ಪ್ರಿಯರೇ? ನಿತ್ಯ ಜೀವವನ್ನ ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಒಂದೇ ಒಂದು ಮಾರ್ಗ, ಅದು ಯೇಸು ಕ್ರಿಸ್ತರ ಮಾರ್ಗ. ಈ ಮಾರ್ಗದಲ್ಲಿ ಬಂದ ಮೇಲೆ ಭಕ್ತಿ, ನಿಷ್ಠೆಯಿಂದ ಜೀವಿಸ್ಬೇಕು. ಎಷ್ಟು ಮಂದಿ ಜೀವಿಸ್ತಾ ಇದ್ದೀವಿ? ದೇವರು ಹೇಳಿರೋ ಪ್ರಕಾರ ಭಕ್ತಿ ಎಷ್ಟು ಮಂದಿ ಜೀವಿಸ್ತಾ ಇದ್ದೀವಿ? ಎಷ್ಟು ಮಂದಿ ಬದುಕ್ತಾ ಇದ್ದೀವಿ ದೇವರ ಸೇವೆ ನಿಮಿತ್ತವಾಗಿ? ಬಹಳ ಕೆಲಸ ಇದೆ, ಬಹಳ ಸುವಾರ್ತೆ ಕೆಲಸ ಇದೆ ಪ್ರಿಯರೇ. ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ.
ಏನ್ರಿ, ನಾವು ದೇವರನ್ನ ನಂಬಿದ್ದೀವಲ್ವಾ, ನಂಬಿರುವಂತ ನಮಗೆ ಕೆಲಸ ಇದೆ. ನಂಬಿದರೆ ಸಾಲದು, ಅದ್ರ ಜೊತೆಗೆ ಕೆಲಸ ಇದೆ. ಭಕ್ತಿ ಇರ್ಬೇಕು, ಪ್ರೀತಿ ಇರಬೇಕು. ಭಕ್ತಿ ಇದೆ ಅಂತ ಹೇಳೋದಕ್ಕೆ ರುಜುಗಳೇನು? ಭಕ್ತಿ ಇದೆ ಅಂತ ಹೇಳೋದಕ್ಕೆ ರುಜುಗಳೇನು? ಪ್ರೀತಿ ಇದೆ ಅನ್ನೋದಕ್ಕೆ ರುಜು ಏನು? ಹೌದಲ್ವಾ? ರುಜುಗಳು. ನಾವು ದೇವರನ್ನ ನಂಬಿದ್ದೀವಿ ಅನ್ನೋದಕ್ಕೆ ರುಜುಗಳೇನು? ನಾವು ದೇವರನ್ನ ನಂಬಿದ್ದೀವಿ ಅನ್ನೋದಕ್ಕೆ ಏನಿದೆ, ರುಜುಗಳೇನಿದೆ? ಅಂದ್ರೆ ಈ ಜೀವಿತದಲ್ಲಿ ಕಾಣ್ತಾ ಇದೆಯಾ ನಾವು ದೇವರನ್ನ ನಂಬಿಕೊಂಡಿದೀವಿ ಅಂತ ಕಾಣುತ್ತಾ ಇದೆಯಾ? ಅಂದ್ರೆ ಇನ್ನೊಬ್ರು ಸಾಕ್ಷಿ ಕೊಡ್ತಾರ ನಮ್ಮ ವಿಷಯದಲ್ಲಿ? ಇನ್ನೊಬ್ರು ಸಾಕ್ಷಿ ಕೊಡ್ತಾರ ನಮ್ಮ ವಿಷಯದಲ್ಲಿ? ಇನ್ನೊಬ್ರು ಏನು ಸಾಕ್ಷಿ ಕೊಡ್ಬೇಕು? ಇವರು ಭಕ್ತರಪ್ಪ, ಯಾವ ನೋಡಿದ್ರು ದೇವರನ್ನ ನೆನೆಸ್ಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಇನ್ನೊಬ್ರಿಗೂ ಅನ್ಯಾಯ ಮಾಡಲ್ಲ, ಕಷ್ಟ ಇದ್ದಾಗ ಕೇಳ್ಕೊಳ್ತಾರೆ, ನಮಗೋಸ್ಕರ ಇವ್ರು ಪ್ರಾರ್ಥನೆ ಮಾಡ್ತಾರೆ, ಇವರು ತುಂಬಾ ಒಳ್ಳೆ ಭಕ್ತರು ಇವರು ಅಂತೇಳಿ ನಮ್ಮನ್ನು ನೋಡಿ ಯಾರಾದ್ರೂ ಸಾಕ್ಷಿ ಕೊಡ್ತಾರ? ನಮ್ಮನ್ನು ನೋಡಿ ದೇವ್ರನ್ನ ತಿಳ್ಕೊಳ್ಬೇಕು ಅಂತೇಳಿ ಹತ್ತಿರ ಬರ್ತಾ ಇದ್ದಾರ? ಈ ಮನುಷ್ಯನ ಬಳಿಯಲ್ಲಿ ಹೋಗ್ಬೇಕಪ್ಪ, ಈ ಮನುಷ್ಯನ ಏನೋ ದೇವರನ್ನ ನಂಬಿಕೊಂಡು ಏನೋ ಒಟ್ಟಿನಲ್ಲಿ ಚೆನ್ನಾಗಿದ್ದಾನೆ, ಯಥಾರ್ಥವಾಗಿದ್ದಾನೆ, ಈ ಲೋಕದಲ್ಲಿ ಒಂದು ಈ ಲೋಕಕ್ಕೂ ಈ ಮನುಷ್ಯಗೂ ಬಹಳ ವ್ಯತ್ಯಾಸ ಇದೆ, ಈ ಮನುಷ್ಯನಲ್ಲಿ ಸತ್ಕಾರ್ಯಕ್ರಮಗಳು ಕಾಣ್ತಾ ಇದೆ, ನೀತಿ ಕಾಣ್ತಾ ಇದೆ, ಪ್ರೀತಿ ಕಾಣ್ತಾ ಇದೆ, ಭಕ್ತಿ ಕಾಣ್ತಾ ಇದೆ, ಮಾತಿನಲ್ಲಿ, ನಡವಳಿಕೆಯಲ್ಲಿ, ಪ್ರವರ್ತನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಈತನಲ್ಲಿ ಕಾಣ್ತಾ ಇದೆ ಅಂತೇಳಿ ಹೊರಗಡೆ ಇದ್ದಂತ ಜನ ಯಾರಾದ್ರೂ ಒಂದು ಮಾತು ಹೇಳಕ್ಕಾಗತ್ತಾ? ಸಾಕ್ಷಿ ಕೊಡಕ್ಕಾಗತ್ತಾ? ಮನೆಯಲ್ಲಿದ್ದವರೇ ಸಾಕ್ಷಿ ಕೊಡಲ್ಲ ರೀ ನಮ್ಗೆ, ಹೌದಲ್ವಾ? ಮನೇಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ, ಮನೇಲಿ ಇದ್ದವರಿಗೇನೆ ಏನ್ರಿ ಒಬ್ರಿಗೊಬ್ರು ಒಳ್ಳೆ ಸಾಕ್ಷಿ ಇರಲ್ಲ, ಒಬ್ರಿಗೊಬ್ರು ಸಾಕ್ಷಿ ಇರಲ್ಲ. ನೋಡಿ, ಎಲ್ಲಾ ಕುಟುಂಬ ಅಂದ್ರೆ ಯಾರು ಕುಟುಂಬದ ಮೇಲೆ ಯಾರ ಮೇಲೋ ಟಾರ್ಗೆಟ್ ಇಟ್ಕೊಂಡು ಮಾತಾಡ್ತೀನಿ, ಅದು ಹೋಗ್ಬೇಕು, ಅದ್ ಬೇಡ. ಅದು ಯಾರ ಮೇಲೆ, ದೇವ್ರ ಯಾರ ಮೇಲೆ ಟಾರ್ಗೆಟ್ ಇಟ್ಕೊಳ್ತಾನೆ? ಲೋಕದಲ್ಲಿದ್ದವ್ರು ಮಾನವರೆಲ್ಲರೂ ದೇವರಿಗೆ ಮಕ್ಕಳು. ಎಲ್ಲರೂ ಬದಲಾಗ್ಬೇಕಂತ ಹೇಳಿ ಹೇಳ್ತಾ ಇದ್ದಾರ, ಅಥವಾ ಒಂದು ಕುಟುಂಬ ಬದಲಾಗ್ಬೇಕಂತ ಹೇಳ್ತಾರ? ಭೂಲೋಕದಲ್ಲಿ ಎಲ್ಲರೂ ಬದಲಾಗ್ಬೇಕು, ಎಲ್ಲರೂ ನನ್ನ ಬಳಿಗೆ ಬರಬೇಕು. ಅದಕ್ಕೆ ಯಾರು ಕಳವಳ ಪಡ್ಬೇಡಿ. ಅದೇ ಈ ಲೋಕದಲ್ಲಿ ದೇವ್ರನ್ನ ನಂಬಿರ್ತೀವಿ ಅಂತ ಹೇಳ್ತೀವಿ, ಆರಾಧನೆ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ, ಸುವಾರ್ತೆ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ, ಕಳವಳ ಪಡ್ತಾ ಇರ್ತೀವಿ. ಯಾತಕ್ಕಾಗಿ ಕಳವಳ ಅಂದ್ರೆ ಉದ್ಯೋಗದಗೋಸ್ಕರ, ಸಂಪಾದನೆಗೋಸ್ಕರ, ಈ ಲೋಕದಲ್ಲಿ ಯಾವುದೊಂದು ಕೆಲವು ಕೋರಿಕೆಗಳು, ಯಾವುದೊಂದು ಕೋರಿಕೆ. ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಕಳವಳ ಪಡಬೇಡಿ, ದೃಢವಾಗಿ ನಿಲ್ಲಬೇಕು, ಧೈರ್ಯವಾಗಿರ್ಬೇಕು, ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಜೀವಿಸ್ಬೇಕು ಪ್ರಿಯರೇ. ಯಾಕಂದ್ರೆ ಈ ಲೋಕದಲ್ಲಿ ನಾವಿರಲ್ಲ, ಈ ಲೋಕ ಇದ್ರೂ ಸ್ವಲ್ಪ ಕಾಲ ಇರುತ್ತೆ, ಆಮೇಲೆ ಏನಾಗತ್ತೆ ಈ ಲೋಕ? ಈ ಲೋಕ ಗತಿಸಿ ಹೋಗುತ್ತೆ ಅಂತ ಹೇಳ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನ ನೋಡಿ ಪ್ರಿಯರೇ. 10ನೇ ವಚನ. ಕರ್ತನೆ, ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿಭಾರವನ್ನು ಹಾಕಿದ್ದಿ, ಗಗನ ಮಂಡಲವು ನಿನ್ನ ಕೈಕೆಲಸವಾಗಿದೆ. ಅವು ನಾಶವಾಗುವವು, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವೆಲ್ಲವೂ ವಸ್ತ್ರದಂತೆ ಹಳೆಯವಾಗುವವು, ಅವುಗಳನ್ನು ಮೇಲಂಗಿಯಂತೆಯೂ ವಸ್ತ್ರದಂತೆಯೂ ಮಡಿಚುತ್ತಿ, ಮತ್ತು ಅವು ಮಾರ್ಪಡುವವು. ನೀನಾದರೂ ಏಕರೀತಿಯಾಗಿದ್ದಿ, ನಿನ್ನ ವರುಷಗಳು ಮುಗಿದು ಹೋಗುವುದಿಲ್ಲ ಅಂತಲೂ ಹೇಳುತ್ತಾನೆ. ಸಾಕು, ನೋಡಿದ್ರೆ, ಕರ್ತನೆ, ಆದಿಯಲ್ಲಿ ನೀನು ಭೂಮಿಗೆ ಅಸ್ಥಿವಾರವನ್ನು ಹಾಕಿದ್ದಿ, ಗಗನ ಮಂಡಲವು ನಿನ್ನ ಕೈ ಕೆಲಸವಾಗಿದೆ. ಅವು ನಾಶವಾಗುವವು, ಆದರೆ ನೀನು ಶಾಶ್ವತವಾಗಿರುತ್ತಿ. ಅವು ನಾಶವಾಗುವವು, ನೀವು ಶಾಶ್ವತವಾಗಿರ್ತೀರ ತಂದೆ. ಅಂದ್ರೆ ನಾವು ನೋಡುವಂತ ಆಕಾಶ ಆಗಿರ್ಬೋದು, ಭೂಮಂಡಲ ಆಗಿರ್ಬೋದು, ಸೂರ್ಯ ಚಂದ್ರ ನಕ್ಷತ್ರಗಳಾಗಿರ್ಬೋದು ನಾಶವಾಗುತ್ತೆ ಅಂತ ಹೇಳ್ತಾರೆ. ಯಾವಾಗ ನಾಶವಾಗುತ್ತೆ? ಪೇತ್ರನು ಬರೆದ 2ನೇ ಪತ್ರಿಕೆ,
ಏನ್ರಿ ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಿಂದ 12ನೇ ವಚನದವರೆಗೆ ಓದೋಣ ಪ್ರಿಯರೇ. ಓದ್ಮ. 9 ಆ ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘಶಾಂತಿಯುಳ್ಳವನಾಗಿದ್ದಾನೆ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಸಾಕು. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಆತನು ತಡ ಮಾಡಲ್ಲ. ಯಾಕೆಂದ್ರೆ ದೇವರು ಖಂಡಿತವಾಗಿ ಅದೇನ್ ಅಂದುಕೊಂಡಿದ್ದಾನೋ, ಏನ್ ಹೇಳಿದ್ದಾನೋ ಅದು ನೆರವೇರುತ್ತೆ. ದೇವರು ಏನ್ ಅಂದುಕೊಂಡಿದ್ದಾನೋ ಅದು ನೆರವೇರುತ್ತೆ. ಇವಾಗ ಕ್ರಿಸ್ತ ಪೂರ್ವದಲ್ಲಿ ಪ್ರವಾದಿಗಳ ಮೂಲಕ ರಾಜ್ಯವನ್ನ ಸ್ಥಾಪನೆ ಮಾಡ್ತೀನಿ, ಅದು ನೀತಿ ರಾಜ್ಯ, ಸಭೆಯನ್ನ ಸ್ಥಾಪನೆ ಮಾಡ್ತೀನಿ, ಮೆಸ್ಸಯ್ಯನನ್ನ ಕಳಿಸಿಕೊಡ್ತೀನಿ, ಆತನ ಮೂಲಕ ರಕ್ಷಣೆ ಇದೆ, ನೀವೆಲ್ಲರೂ ಆತನ ಮಾತನ್ನ ಕೇಳಬೇಕು, ಆತನ ಮಾತನ್ನ ನೀವು ಕೇಳಬೇಕು, ಆತನ ಮಾತನ್ನ ನೀವು ಕೇಳಿದ್ರೆ ನಿಮ್ಗೆ ರಕ್ಷಣೆ ಇರುತ್ತೆ, ಇಲ್ಲದ ಹೋದ್ರೆ ನೀವು ನಾಶವಾಗ್ತೀರಾ. ಆತನ ಬಂದು ನಿಮ್ಮೆಲ್ಲರ ಪಾಪಗಳನ್ನ ನಿವಾರಣೆ ಮಾಡ್ತಾನೆ, ಲೋಕಕ್ಕೆ ರಕ್ಷಣೆ ಮಾರ್ಗವನ್ನ ಕಲ್ಪಿಸಿಕೊಡ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಟ್ಟಿರುತ್ತೆ. ಅದರ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ಯೇಸು ಕ್ರಿಸ್ತರು ಬರ್ತಾರೆ, ದೇವರ ಚಿತ್ತವನ್ನ ನೆರವೇರಿಸ್ತಾರೆ, ಈ ಲೋಕಕ್ಕೆ ಪಾಪಕ್ಷಮಾಪಣೆಯ ಮಾರ್ಗವನ್ನು, ಮೋಕ್ಷ ಮಾರ್ಗವನ್ನು ಕಲ್ಪಿಸಿಕೊಟ್ಟು ಪರಲೋಕಕ್ಕೆ ಹೋಗ್ತಾರೆ. ಮತ್ತೆ ಹೋಗೋದಕ್ಕಿಂತ ಮುಂಚಿತವಾಗಿ ಅನೇಕ ವಿಷಯ ಅಂದ್ರೆ 2ನೇ ಆಗಮನವನ್ನು ಕುರಿತು ಕೂಡ ಹೇಳ್ತಾರೆ. 2ನೇ ಆಗಮನ, 2ನೇ ಪ್ರತ್ಯಕ್ಷತೆ. ಪರೋಕ್ಷವಾದಂತ ಆಗಮನ ಬೇರೆ, ಪ್ರತ್ಯಕ್ಷೆಯ ಆಗಮನ ಬೇರೆ. ಅಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಪರೋಕ್ಷ ಆಗಮನ ಅಂದಾಗ ಮಲಾಕಿ ಗ್ರಂಥದಲ್ಲಿ ಬರ್ತಿರುತ್ತಲ್ಲ, ಮಲಾಕಿ ಗ್ರಂಥ 4ನೇ ಅಧ್ಯಾಯದಲ್ಲಿ ಯೆಹೋವನ ಆಗಮನ ಅಂತೇಳಿ, ಅದು 1ನೇ ಶತಮಾನದಲ್ಲಿ ಯೆರೂಸಲೇಮ್ ಪಟ್ಟಣನ ತೀರ್ಪು ಮಾಡೋದಕ್ಕೆ ಬಂದಿರುವಂತದ್ದು. ತೀರ್ಪು ಮಾಡೋದಕ್ಕೆ ಬಂದಿರುವಂತದ್ದು ಅಂದ್ರೆ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಲ್ಲ. ಅಂದ್ರೆ ಯೇಸು ಕ್ರಿಸ್ತರು ಸಿಲುಬೆ ಮರಣ ಹೊಂದಿ ಪರಲೋಕಕ್ಕೆ ಹೋಗ್ತಾರೆ ನೋಡಿ, ಕೆಲವು ವರ್ಷಗಳ ಆದ್ಮೇಲೆ ದಂಡನೆ ಬರುತ್ತೆ, ಯೆರೂಸಲೇಮ್ ಪಟ್ಟಣಕ್ಕೆ ತೀರ್ಪಾಗುತ್ತೆ. ಆ ತೀರ್ಪು ಮಾಡೋದಕ್ಕೆ ಕೆಲವು ಸಂದರ್ಭಗಳಲ್ಲಿ ಯೆಹೋವನ ದಿನ, ಯೆಹೋವನ ಆಗಮನ ದಿನ, ಯೆಹೋವನ ದಿನ, ಅದು ದಂಡನೆಯ ದಿನ, ತೀರ್ಪು ದಿನ ಅಂತ ಇರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಕೆಲವರ ಮಧ್ಯದಲ್ಲಿ ನಡೆಯುತ್ತೆ, ಕೆಲವು ದೇಶಗಳ ಮಧ್ಯದಲ್ಲಿ. ಅದೇ ಪ್ರಕಾರ ಯೆಹೋವನ ಆಗಮನದ ಮಹಾ ಭಯಂಕರವಾದಂತ ದಿನ, ಅದು ಪರೋಕ್ಷವಾದಂತ ಆಗಮನ, 1ನೇ ಶತಮಾನದಲ್ಲಿ ನಡೆದಂತ ಆಗಮನ. ಮಲಾಕಿ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ ಪ್ರಿಯರೇ. ಇವಾಗ ಯೇಸು ಕ್ರಿಸ್ತರ 2ನೇ ಪ್ರತ್ಯಕ್ಷತೆ, 2ನೇ ಪ್ರತ್ಯಕ್ಷತೆ ಅಂದ್ರೆ 2ನೇ ಆಗಮನ. 2ನೇ ಆಗಮನ ಅಂದ್ರೆ ಕಾಣುವಂಥದ್ದು. ಇದು ಟೋಟಲ್ ಎಲ್ಲ ಕಡೆ ನೋಡ್ತಾರೆ, ಟೋಟಲ್ ಭೂಲೋಕದಲ್ಲಿ ಎಲ್ಲೆಲ್ಲಿ ಮನುಷ್ಯರಿದ್ದಾರೆ ಎಲ್ಲ ನೋಡ್ತಾರೆ. ಅಂದ್ರೆ ಅದು ಏನಪ್ಪಾ ಅಂದ್ರೆ ಒಂದು ಕ್ಷಣದಲ್ಲಿ ನಡೆದೋಗುತ್ತಂತೆ. ಆತನ ಬರುವಂತ ಆಗಮನ, ನೀತಿವಂತರು ಪರಲೋಕ, ಏನ್ರಿ ನೀತಿವಂತರು ಪರದೇಶದಲ್ಲಿ ಇದ್ದಂತ ನೀತಿವಂತರು ಎದ್ದು ಬರ್ತಾರೆ, ಭೂಲೋಕದಲ್ಲಿ ಇದ್ದಂತ ನೀತಿವಂತರು ಕೂಡ ಅಂತರಿಕ್ಷದಲ್ಲಿ ಸೇರ್ಕೊಳ್ತಾರೆ. ಇವರೆಲ್ಲರೂ ಒಗ್ಗಟ್ಟಾದ್ಮೇಲೆ ಟೋಟಲ್ ಪಂಚಭೂತಗಳು ಏನಾಗುತ್ತೆ, ಲಯವಾಗುತ್ತೆ. ಆ ನೀತಿವಂತರು ಬೆಂಕಿ ಕೊಂಡಕ್ಕೆ ಹೋಗ್ತಾರೆ, ಟೋಟಲ್ ಭೂಮಂಡಲ ಲಯವಾಗುತ್ತೆ. ಯಾಕೆ ಈ ಭೂಮಂಡಲ ಲಯ ಮಾಡೋದಂತಾರೆ, ಪಾಪದ ಲೋಕ ಇದು. ಪಾಪ ಮಾಡಿ 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 ಟೋಟಲ್ ಕೆಡಿಸಿದ್ದಾರೆ ಪ್ರೇರೆ. ಎಲ್ಲ ಹೊಲಸು ಕಾರ್ಯಕ್ರಮಗಳು, ಎಲ್ಲ ತಪ್ಪು ಕಾರ್ಯಕ್ರಮಗಳು, ಎಲ್ಲ ಮೋಸದ ಕಾರ್ಯಕ್ರಮಗಳೇ ಹೆಚ್ಚಿದೆ. ಪರಿಶುದ್ಧತೆ, ಒಳ್ಳೆ ಕಾರ್ಯಕ್ರಮಗಳಿಲ್ಲ. ಕೆಲವರೇನೋ ಒಳ್ಳೇದಂತ ಹೇಳ್ತಾರೆ, ಮಾಡೋದೆಲ್ಲ ಕೂಡ ಕೆಟ್ಟದೆ.
ಹೇಳುದು ಒಳ್ಳೇದಂತ ಹೇಳ್ತಾರೆ, ಮಾಡೋದೆಲ್ಲ ಕೆಟ್ಟದೆ. ಪ್ರಿಯರ ದೇವ್ರ ಮಕ್ಕಳಿರ, ಇವಾಗ ಈ ಕಾಲದಲ್ಲಿ ಭಯಂಕರವಾದಂತ ಕಾಲದಲ್ಲಿ ಇದ್ದೀವಿ. ಭಯಂಕರ ಕಾಲ ಅಂತಂದ್ರೆ ಭಯಂಕರ ರೀತಿಯಲ್ಲಿ ಆ ಪಾಪಗಳು ಒಂದಲ್ಲ ಎರಡಲ್ಲ ಅನೇಕ ರೀತಿಯಲ್ಲಿ ಪಾಪಗಳಿದೆ, ಅನೇಕ ರೀತಿಯಲ್ಲಿ ಪಾಪಗಳು. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದಾರಲ್ಲ ಬರುವಾಗ, ಅಂದ್ರೆ ಎರಡನೇ ಆಗಮನದಲ್ಲಿ ಎಂದಾಗ ಪ್ರಿಯರ ದೇವ್ರ ಮಕ್ಕಳೇ, ಅಲ್ಲೆಲ್ಲಿ ಯುದ್ಧಗಳು, ಆಮೇಲೆ ಅಂಟು ರೋಗಗಳು, ಬರ, ಇವೆಲ್ಲ ಬರುತ್ತಂತ ಹೇಳಿ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಇಲ್ಲೇನ್ ಬರೆಯಲ್ಪಟ್ಟಿದೆ? ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವನಲ್ಲ. ಒಂದು ವೇಳೆ ತಡ ಮಾಡಿದ್ದಾನೆಂದ್ರೆ ಕಾರಣ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದೇ ಅಪೇಕ್ಷಿಸುವನಾಗಿದ್ದು, ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ನಿಮ್ಮ ವಿಷಯದಲ್ಲಿ ಏನ್ರಿ, ಇವಾಗ ತಕ್ಷಣ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ, ಇವತ್ತೇ ತಕ್ಷಣ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ. ಬಂದ ತಕ್ಷಣ ಏನಾಗತ್ತಂತ ಇರುತ್ತೆ? ಪಂಚಭೂತಗಳಂದ್ರೆ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಭೂಮಿ ಸುಟ್ಟೋಗುತ್ತಾ ಇರುತ್ತ. ಇದರಲ್ಲಿ ದೀಕ್ಷಾಸ್ಥಾನ ಪಡೆದುಕೊಂಡಂತ ಭಕ್ತರಿದ್ದಾರೆ ನೋಡಿ, ಇವರು ಪರಲೋಕಕ್ಕೆ ಹೋಗ್ತಾರೆ ಮಹಿಮೆ ಶರೀರವನ್ನ ಧರಿಸಿಕೊಂಡು. ಅನೀತಿವಂತರು ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ಅನೀತಿವಂತರು ಎಲ್ಲಿ ಹೋಗ್ತಾರೆ? ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ನೀತಿವಂತರು ಎಲ್ಲಿ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಇದರಲ್ಲಿ ಇನ್ನೊಂದು ಗುಂಪಿದೆ. ಇನ್ನೊಂದು ಗುಂಪು ಏನಪ್ಪಾ ಅಂತ ನೋಡುವಾಗ, ಯೇಸು ಕ್ರಿಸ್ತರನ್ನ ತಿಳಿದುಕೊಂಡು ಹತ್ತಿರ ಬಂದಿರ್ತಾರೆ, ಇನ್ನು ದೀಕ್ಷಾ ಸ್ಥಾನ ಪಡ್ಕೊಂಡಿರಲ್ಲ. ಇನ್ನು ಏನನ್ನ ಪಡ್ಕೊಂಡಿರಲ್ಲ? ದೀಕ್ಷಾ ಸ್ನಾನವನ್ನ ಪಡ್ಕೊಂಡಿರಲ್ಲ. ದೀಕ್ಷಾ ಸ್ಥಾನವನ್ನ ಪಡ್ಕೊಳ್ಳದೆ ಹೋದ್ರೆ ದೇವರ ಸಭೆಯಲ್ಲಿ ಇನ್ನೂ ಸೇರ್ಸಲ್ಪಟ್ಟಿಲ್ಲ ಅಂತ ಅರ್ಥ. ಆದ್ರೆ ಈ ಮನುಷ್ಯ ಏನ್ರಿ, ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ಳದೆ ಯೇಸು ಕ್ರಿಸ್ತರನ್ನ ಪ್ರೀತಿಸ್ತಾ ಇರ್ತಾನೆ, ಪ್ರಾರ್ಥನೆಗೆ ಬರ್ತಾ ಇರ್ತಾನೆ, ಆರಾಧನೆ ಮಾಡ್ತಾ ಇರ್ತಾನೆ, ಕಾಣಿಕೆ ಕೊಡ್ತಾ ಇರ್ತಾನೆ, ಆದ್ರೆ ದೀಕ್ಷಾ ಸ್ಥಾನವನ್ನು ಪಡೆದಿರಲ್ಲ. ವಾಕ್ಯದ ಪ್ರಕಾರ ಎಲ್ಲಿ ಹೋಗ್ತಾರೆ ನೀವು ಹೇಳ್ಬೇಕು? ವಾಕ್ಯದ ಪ್ರಕಾರ ಎಲ್ಲಿ ಹೋಗ್ತಾರೆ? ಇವಾಗ ತಕ್ಷಣ ಯೇಸು ಕ್ರಿಸ್ತರು ಇವಾಗ ತಕ್ಷಣ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಹೌದಲ್ಲ? ವಾಕ್ಯದ ಪ್ರಕಾರ ಅಂದ್ರೆ ಆಲ್ರೆಡಿ ಸಭೆಗೆ ಬಂದಿದ್ದಾನೆ, ಸಹವಾಸದಲ್ಲಿದ್ದಾನೆ, ಅಂದ್ರೆ ಏನಪ್ಪ ಅದು, ಪ್ರಾರ್ಥನೆಯಲ್ಲಿದ್ದಾನೆ, ವಾಕ್ಯ ಕೇಳ್ತಾ ಇದ್ದಾನೆ, ಹಾಡಾಡ್ತಾ ಇದ್ದಾನೆ, ಕಾಣಿಕೆ ಕೊಡ್ತಾ ಇದ್ದಾನೆ, ಆದ್ರೆ ದೀಕ್ಷಾ ಸ್ಥಾನ ಪಡ್ಕೊಂಡಿಲ್ಲ. ಅಂತವ್ರು ಎಷ್ಟು ಮಂದಿ ಇದ್ದಾರೆ ಪ್ರಿಯರ ದೇವ್ರು? ನೀವು ಲೆಕ್ಕ ಮಾಡಿ ಹೇಳ್ಬೇಕು ಅಂದಾಜಾಗಿ. ಅಂದ್ರೆ ಬಹಳ ಇದ್ದಾರೆ. ಇವಾಗ ರೋಮನ್ ಕ್ಯಾಥಲಿಕ್ ಇದೆಲ್ಲ, ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಕೆಲವರು ದೀಕ್ಷಾ ಸ್ಥಾನನೇ ಹೊಂದಿಲ್ಲ. ಚಿಕ್ಕ ಮಕ್ಕಳಿದ್ದಾಗ ದೀಕ್ಷಾ ಸ್ಥಾನ ಕೊಟ್ಟಿರ್ತಾರೆ, ದೊಡ್ಡವರಾದ್ಮೇಲೆ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾ ಸ್ಥಾನ ಪಡ್ಕೊಂಡಿರಲ್ಲ. ಮತ್ತೆ ಸತ್ತೋದ್ರೆ ಎಲ್ಲಿಗೆ ಹೋಗ್ತಾರೆ? ವಾಕ್ಯದ ಪ್ರಕಾರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಕ್ ಆಗತ್ತ? ಮಹಿಮೆ ಶರೀರವನ್ನು ಕೊಡ್ತಾರೆ ದೇವರು, ಆಜ್ಞೆಯನ್ನ ಪಾಲಿಸ್ಬೇಕಲ್ಲ. ದೇವರು ಹೇಳಿರುವಂತ ಆಜ್ಞೆಯನ್ನ ಪಾಲಿಸದೋದ್ರೆ ನಿಜ ಕ್ರೈಸ್ತರಾಗ್ತಾರ, ಸುಳ್ಳು ಕ್ರೈಸ್ತರಾಗ್ತಾರ? ಸುಳ್ಳು ಕ್ರೈಸ್ತರಾಗ್ತಾರೆ. ಯಾಕಂದ್ರೆ ಈ ವಚನ ನೋಡಿ ಪ್ರೇಯರ್, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ, 3-4 ಓದಮ್ಮ. 3-4. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ, 4ನೇ ವಚನ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯ. ಅದಲ್ಲಮ್ಮ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ, ಅದು ಪ್ರಕಟಣೆ ಗ್ರಂಥದಲ್ಲಿ ಹತ್ತರ ಇರುತ್ತಲ್ಲ, ಅದು ಯೋಹಾನ. ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ. ಯಾವನಾದರೂ ಸಾಕು ನೋಡಿ, ನಾವು ಆತನ ಆಜ್ಞೆಗಳನ್ನ ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನ ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿಲ್ಲ. ಇವಾಗ ಆತನ ಆಜ್ಞೆಗಳೇನಪ್ಪಾ? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನ ಸಾರಿದಿ,
ಯಾರು ಬ್ಯಾಪ್ಟಿಸಮ್ ತೆಗೆದುಕೊಳ್ತಾರೋ, ಯಾರು ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ತಾರೋ ಅವರಿಗೆ ರಕ್ಷಣೆ ಬರುತ್ತೆ. ನಂಬದೆ ಹೋದ್ರೆ ದಂಡನೆಗೆ ಗುರಿ ಆಗ್ತಾರೆ. ಇದು ಆಜ್ಞೆನ ಏನ ಪ್ರಿಯರಿದು? ಸರ್ವಲೋಕಕ್ಕೆ ಹೋಗಿ ಸುವಾರ್ತೆ ಮಾಡಿರಿ, ಆಜ್ಞೆ. ದೀಕ್ಷಾ ಸ್ಥಾನವನ್ನು ಪಡೆದುಕೊಳ್ರಿ, ಆಜ್ಞೆ. ದೀಕ್ಷಾ ಸ್ಥಾನವನ್ನು ಪಡ್ಕೊಂಡ್ರೆ ನಿಮ್ಗೆ ರಕ್ಷಣೆ ಬರುತ್ತೆ, ಆಜ್ಞೆ. ಇದು ಎಚ್ಚರಿಕೆ, ರಕ್ಷಣೆ. ಎಚ್ಚರಿಕೆ ಇದೆ, ಆಜ್ಞೆನೂ ಇದೆ. ಆಜ್ಞೆ ಇದೆ, ಎಚ್ಚರಿಕೆ ಇದೆ. ಇವಾಗ ಈ ವಚನದ ಪ್ರಕಾರ ಪ್ರತಿ ಒಬ್ಬರು ಕೂಡ ಏನಾಗ್ಬೇಕು? ಯೇಸು ಕ್ರಿಸ್ತರನ್ನ ನಂಬಿಕೊಂಡಿದ್ದೀವಿ ಅಂದ್ರೆ ನಮ್ಗೆ ಪರಲೋಕ ಬೇಕು, ನಿತ್ಯ ಜೀವ ಬೇಕು, ಸತ್ತೋದ್ರೆ ನನಗೆ ಮಹಿಮೆ ಶರೀರ ಬೇಕು, ನಾನು ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿ ಇಷ್ಟ ಇದ್ರೆ ಖಂಡಿತವಾಗಿ ಮೊಟ್ಟ ಮೊದಲು ದೀಕ್ಷಾ ಸ್ಥಾನವನ್ನ ಪಡೆದುಕೊಳ್ಬೇಕಂತ ಹೇಳ್ತಾರೆ. ಇದು ನನ್ನ ಮಾತಲ್ಲ, ಇದು ದೇವರ ಆಜ್ಞೆ. ಈ ಆಜ್ಞೆಯನ್ನ ನೆರವೇರಿಸ್ಬೇಕು. ಇದು ಹೇಳ್ತಾರೆ ನೋಡಿ, ನಾವು ಆತನ ಆಜ್ಞೆಗಳನ್ನ ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನ ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನ ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನು, ಅವನಲ್ಲಿ ಸತ್ಯವಿಲ್ಲ. ನನಗೆ ಯೇಸು ಕ್ರಿಸ್ತರು ಗೊತ್ತು, ನನಗೆ ಬೈಬಲ್ ಗ್ರಂಥ ಗೊತ್ತು, ನಾನು ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ಆರಾಧನೆ ಮಾಡ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಏನ್ರಿ ಆತನ ಆಜ್ಞೆಯನ್ನು ಮೊಟ್ಟ ಮೊದಲು ದೀಕ್ಷಾ ಸ್ಥಾನವನ್ನು ಪಡ್ಕೊಂಡ್ರೆ ದೇವರ ರಾಜ್ಯದಲ್ಲಿ ಸೇರಿಸಲ್ಪಡ್ತೀವಿ. ದೀಕ್ಷಾ ಸ್ಥಾನ ಪಡ್ಕೊಳ್ಳದೆ ಹೋದರೆ ದೇವರ ರಾಜ್ಯದಲ್ಲಿ ಸ್ಥಳ ಇಲ್ಲ. ಸುಮ್ನೆ ಏನಪ್ಪಾ ಅಂದ್ರೆ ಬರ್ತಾ ಇದೀವಿ, ವಾಕ್ಯವನ್ನು ಕೇಳ್ತಾ ಇದ್ದೀವಿ, ವಾಕ್ಯವನ್ನು ಓದ್ತಾ ಇದೀವಿ ಅಂದ್ರೆ ಎಷ್ಟು ನಡೀತಾ ಇದೆ. ಇನ್ನು ಆತನ ಮೇಲೆ ನಂಬಿಕೆ ಇಟ್ಟಿಲ್ಲ. ಇನ್ನು ಲೋಕದ ಆಶೆಗಳಿದೆ ನಮ್ಗೆ, ಕೆಲವ್ರು ಹೇಳ್ತಾರಂತೆ, ಏನ್ರಿ ನನಗೆ ಪರಿಚಯದವ್ರು ಹೇಳ್ತಾರೆ, ಮಾತಾಡ್ತಾರೆ ಪ್ರಿಯರೇ. ಏನ್ ಮಾತಾಡ್ತಾರೆ ಗೊತ್ತಾ? ಈ ಕ್ರೈಸ್ತರಲ್ಲಿ ಕೆಲವರು ರೋಮನ್ ಕ್ಯಾಥಲಿಕ್ ಅಲ್ಲಿ ಇಲ್ಲ ಈ ಸ್ವರ್ಗ ನರಕ ಏನಿಲ್ಲ ರೀ, ಅದು ಸುಮ್ನೆ ಹೇಳಿದ್ದಾರೆ ಪ್ರಭು, ಇದ್ರೆ ಪರಲೋಕ ಇದೆ, ಆದ್ರೆ ಯಾರಿಗೂ ನರಕ ಕೊಡಲ್ಲ, ನರಕಕ್ಕೆ ಕಳಿಸ್ಕೊಡಲ್ಲ, ಆತರಿಂದ ದೀಕ್ಷಿಸ್ತಾನ ಅವಶ್ಯಕತೆ ಏನಿಲ್ಲ, ತಗೊಳ್ಳೋಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳ್ತಾರಂತೆ. ದೀಕ್ಷೆ ಸ್ಥಾನ ಕೊಟ್ರೆ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡುವಂತರು ಕೆಲವರು ಫಾದರ್ಗಳು ಅಪಹಾಸ್ಯ. ನಾನು ಪ್ರಾರಂಭದಲ್ಲಿ ಮಂಗಳೂರು ಪಟ್ಟಣದಲ್ಲಿ ಅನೇಕರನ್ನ ದೀಕ್ಷಾ ಸ್ಥಾನ ಕೊಟ್ಟಾಗ ಒಬ್ಬರು ಫಾದರ್ ಅಂದ್ರಂತೆ ನನ್ನ ವಿಷಯದಲ್ಲಿ. ಅವರು ಯಾರೋ ಬಂದಿದ್ದಾರೆ, ಸುಳ್ಳು ಬೋಧಕರು, ಮುಳುಗಿಸಿದ ನೀರಿನಲ್ಲಿ ಮುಳುಗಿಸಿದ, ನಮ್ಮ ಜನರನ್ನ ಮುಳುಗಿಸಿದಂತೆ. ಅರೇ, ನೀರಿನಲ್ಲಿ ಮುಳುಗಬೇಕಲ್ಲ, ಮತ್ತೆ ಅಂದ್ರೆ ನೀರಿನಲ್ಲಿ ಸತ್ತೋಗ್ಬೇಕಲ್ಲ. ನಮ್ಮ ಮತ ಅದು. ಯೇಸು ಕ್ರಿಸ್ತರೇ ತನ್ನ ಶಿಷ್ಯರ ಮೂಲಕ ಮುಳುಗಿಸಿದ್ದಾನೆ. ಯೋಹಾನನು ಕೂಡ ನೀರಿನಲ್ಲಿ ಮುಳುಗಿಸಿದ್ದಾನೆ. ಅನೇಕ ಮಂದಿ ಭಕ್ತರು ದೀಕ್ಷಾ ಸ್ಥಾನ ಕೊಡುವಾಗ ಮುಳುಗಿಸಿದ್ದಾರೆ. ನಾನು ಕೂಡ ಅದೇ ಪ್ರಕಾರ ನೀರಿನಲ್ಲಿ ಮುಳುಗಿಸಿದ ಸಭೆಯಲ್ಲಿ ಕೆಲವರು ಕೇಳಿದವರು ಈ ತರ ಹೇಳಿದ್ದಾರೆ ಬ್ರದರ್ ನಿಮ್ ಬಗ್ಗೆ ಅಂತ. ಇದು ಯಾರ ಆಜ್ಞೆ ಹೇಳಿ ನೀರಿನಲ್ಲಿ ಮುಳುಗುವಂಥದ್ದು? ಅಂದ್ರೆ ದೀಕ್ಷಾ ಸ್ಥಾನ ಎನ್ನುವಂಥದ್ದು ಯಾರ ಆಜ್ಞೆ? ನಮ್ಮ ಆಜ್ಞೆನ? ನಂದ ದೇವರ ಆಜ್ಞೆ. ಈ ದೇವರ ಆಜ್ಞೆದ ಪ್ರಕಾರ ಏನ್ರಿ ದೀಕ್ಷಾ ಸ್ಥಾನವನ್ನು ಪಡ್ಕೊಳ್ಳದೆ ಹೋದ್ರೆ ದೇವರನ್ನ ಅವನು ಪ್ರೀತಿಸ್ತಾ ಇದ್ದಾನ ಅಥವಾ ಆಜ್ಞೆಗಳನ್ನ ಪಾಲಿಸ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ? ಸುಳ್ಳುಗಾರನು ಅಂತ ಹೇಳ್ತಾರೆ. ಒಂದೇ ಮಾತಲ್ಲಿ ಸುಳ್ಳುಗಾರರು ಸತ್ತೋದ್ರೆ ಎಲ್ಲಿಗೆ ಹೋಗ್ತಾರೆ? ಬೆಂಕಿ ಕೊಂಡೋಗ್ತಾರೆ. ಧರ್ಮವನ್ನ ಮೀರಿ ನಡೆಯುವರೆ ನನ್ನಿಂದ ತೊಲಗು ಅಂತಾರೆ. ಡೌಟ್ ಇಲ್ಲ, ಅನುಮಾನ ಇಲ್ಲ, ಚಂಚಲ ಗಿಚ್ಚಲ ಏನು ಇಲ್ಲ. ಇರ್ಬೋದೇನೋ, ಆಗ್ಬೋದೇನೋ, ವಾಕ್ಯ ಏನಿದೆಯೋ ಅಷ್ಟೇ. ಯಾಕೆಂದ್ರೆ ವಾಕ್ಯ ಪರ್ಫೆಕ್ಟ್, ಖಂಡಿತವಾಗಿ ವಾಕ್ಯಗಳೇನಿದೆಯೋ ಚೆನ್ನಾಗಿ ಓದ್ಬೇಕು, ಅರ್ಥ ಮಾಡ್ಬೇಕು, ಅದೇ ಪ್ರಕಾರ ಜೀವಿಸ್ಬೇಕು. ಪರವಾಗಿಲ್ಲ, ಅಡ್ಜಸ್ಟ್ ಆಗ್ತಾರೆ, ಹಾಗಾಗ್ತಾರೆ, ಹೀಗಾಗ್ತಾರೆ ಅಂದ್ರೆ ಮೋಸ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಕೊನೆಯ ದಿನಗಳಲ್ಲಿ ಇದ್ದೀವಿ. ಯಾವಾಗ ಗುಂಡಿಗೆ ನಿಂತು ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಹಾರ್ಟ್ ಅಟ್ಯಾಕ್ ಬರುತ್ತೋ ಗೊತ್ತಿಲ್ಲ, ಯಾವಾಗ ಕೈ ಕಾಲುಗಳು ಬಿದ್ದೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ. ಕೊನೆ ಕಾಲದಲ್ಲಿದ್ದೀವಿ. ಕೊನೆ ಕಾಲ, ಟೋಟಲ್ ಪ್ರಕೃತಿಗೆ ಅಂತ್ಯಕಾಲ ಬಂದಿದೆ ರೀ. ನಾಶ ರೆಡಿ ಆಗಿದೆ ರೀ.
ಸಿದ್ಧವಾಗಿದೆ. ದೇವ್ರು ಹೇಳ್ತಾರೆ ನೋಡಿ, ನಾನು ಹೇಳುವಂತ ಮಾತಲ್ಲ. ಪೇತ್ರನ್ ಬರೆದ ಎರಡನೇ ಪತ್ರಿಕೆ ಪೇತ್ರನ್ ಬರೆದ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ 5ನೇ ವಚನದಿಂದ ನಾನು ಓದ್ತೀನಿ. ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದಿರಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವ ಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿ ಲೋಕ ಅಂದ್ರೆ ಮನುಷ್ಯರು, ಆಮೇಲೆ ಜಂತು ಲೋಕ ಇದೆಯಲ್ಲ, ಇದು ನಾಶವಾಗಿದೆ. ಜಲಪ್ರಳಯದಲ್ಲಿ ನಾಶವಾಯಿತು. ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿದೆ ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶ ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ಆ ಬೆಂಕಿ ಸಿದ್ಧವಾಗಿದೆ. 10ನೇ ವಚನ, ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಆಕಾಶ ಮಂಡಲ ಅಂದ್ರೆ ನಮ್ಮ ಹಿಂದೆಗಡೆ ಸ್ಕ್ರೀನ್ ಕಾಣ್ತಾ ಇದೆಯಲ್ಲ, ಹಿಂದೆಗಡೆ ಆಕಾಶ ಏನಾಗತ್ತಂತೆ, ಮಹಾಘೋಷದಿಂದ ಇಲ್ಲದೆ ಹೋಗುತ್ತೆ, ಲಯವಾಗುತ್ತೆ ಏನ್ರಿ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವುದು. ಸೂರ್ಯನ ಉರಿದು ಹೋಗ್ತಾನ? ಸೂರ್ಯನೇ ಉರಿತಾ ಇದ್ದಾನಲ್ಲ, ಉರಿಯುವಂತ ಸೂರ್ಯನೇ ಉರಿದು ಹೋಗ್ತಾನ? ಉರಿಯುವಂತ ನಕ್ಷತ್ರಗಳೇ ಉರಿದು ಹೋಗ್ತಾವ? ಅಂದ್ರೆ ಉರಿಯುವಂತ ಸೂರ್ಯನನ್ನ ಉರಿಸುವಂತ ಬೆಂಕಿ ಇದೆಯಾ ದೇವರಲ್ಲಿ? ಹೌದು ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ. ದಗ್ಗ 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 ಉರಿತಾ ಇದೆಯಾ ಸೂರ್ಯನು? ಉರಿತಾ ಇದೆ ಸೂರ್ಯಗೋಳ. ಅಂತ ಸೂರ್ಯಗೋಳವನ್ನ ಸುಡುವಂತ ಬೆಂಕಿ ಇದೆಯಾ ದೇವರ ಬಳಿಯಲ್ಲಿ? ಅದು ಸುಟ್ಟೋಗುತ್ತೆ, ನಕ್ಷತ್ರಗಳು ಸುಟ್ಟೋಗುತ್ತೆ. ಆಕಾಶ ಮಂಡಲ ಏನು? ನೀರು ತುಂಬಿಕೊಂಡಿರುವಂಥದ್ದು. ಆಕಾಶ ಇದೆಯಲ್ಲ, ನೀರು, ಮೇಲ್ಗಡೆ ಆಕಾಶ ನೀರು ತುಂಬಿಕೊಂಡಿದೆ. ನೀರು ತುಂಬಿಕೊಂಡಿರುವಂತ ಆಕಾಶ ಮಂಡಲ ಬೆಂಕಿ ಮೂಲಕ ಸುಟ್ಟೋಗುತ್ತಾ? ಅಂಥ ಬೆಂಕಿ ಇದೆಯಾ? ಹೌದು ಪ್ರಿಯರೇ, ಸಿದ್ಧವಾಗಿದೆ ಅಂತೆ ಅಂತ ಬೆಂಕಿ. ಸಿದ್ಧವಾಗಿದೆ ಅಂತೆ ಅಂತ ಬೆಂಕಿ. ಅದಕ್ಕೆ ಹೇಳ್ತಾರೆ, ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿ ಉಳ್ಳವರಾಗಿರಬೇಕು. ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಭಕ್ತಿಯು ಅಂದ್ರೆ ಪರಿಶುದ್ಧರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಇರಬೇಕಲ್ಲ. ಭಕ್ತಿ ಉಳ್ಳವರಾಗಿ ಪರಿಶುದ್ಧರಾಗಿ ಇರಬೇಕಲ್ಲ ಅಂತೇಳಿ ಹೇಳ್ತಾರೆ. ಎಷ್ಟೋ 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 ಏನ್ರಿ ಪರಿಶುದ್ಧರಾಗಿರ್ಬೇಕು ಅಂತ ಹೇಳ್ತಾರೆ ಪ್ರಿಯರೇ. ಭಾನುವಾರ ಕರ್ತನ ಮೇಜಲ್ಲಿ ಕೈ ಹಾಕ್ತಾರೆ, ಮತ್ತೆ ಲೋಕದ ರೀತಿಯಲ್ಲಿ ಮತ್ತೆ ಜೀವಿಸ್ತಾರೆ ಪ್ರಿಯರೇ. ಲೋಕದಲ್ಲಿ ಇರೋಣ, ಇದ್ದು ಪರಿಶುದ್ಧರಾಗಿ ಜೀವಿಸೋಣ ಪ್ರಿಯರೇ. ಪರಿಶುದ್ಧರಾಗಿ ನಟನೆ, ವೇಷಧಾರಣೆ ಇದೆಲ್ಲ ಇದ್ರೆ ಸುಟ್ಟೋಗ್ತೀವಿ, ಬೆಂಕಿ ಕೊಂಡಕ್ ಹೋಗ್ಬೇಕಾಗತ್ತೆ. ಅದಕ್ಕೆ ಕೊನೆ ದಿನಗಳಲ್ಲಿ ಇದ್ದೀವಿ ಪ್ರಿಯರ ದೇವರ ಮಕ್ಕಳಿರ. ಅದು ಇತ್ತು, ಸುಸ್ತು ಬಂತು, ರೋಗ ಬಂತು, ಇದು ಆಯ್ತು, ಅದು ಆಯ್ತಂತ ಕಾಲವನ್ನು ಸುಮ್ಮನೆ ಕಳೆಯದೆ ದೇವರ ಕೆಲಸದಲ್ಲಿರಿ, ದೇವರ ಧ್ಯಾನದಲ್ಲಿರಿ. ದೇವ್ರ ಕೈ ಬಿಟ್ಬಿಡ್ತಾರ? ದೇವರ ಧ್ಯಾನ, ಒಳ್ಳೆ ಭಕ್ತಿ ಇರ್ಲಿ. ಲೋಕದಲ್ಲಿ ಆ ಕಡೆ ಈ ಕಡೆ ತಿರುಗಾಡೋದು, ಲೋಕದ ಆಲೋಚನೆಗಳು, ಲೋಕದ ಕೋರಿಕೆಗಳು ಇವಿದ್ರೆ ಹೇಗೆ ಪ್ರಿಯರೇ? ಕ್ರೈಸ್ತರ ಭಕ್ತರ ನಾವು, ದೇವರ ಭಕ್ತರ ನಾವು, ಕ್ರೈಸ್ತರ ನಾವು. ಲೋಕದಲ್ಲಿ ಕ್ರೈಸ್ತರಂತ ಬಹಳ ಮಂದಿ ಇದ್ದಾರೆ, ಲೋಕದ ರೀತಿಯಲ್ಲಿ ಜೀವಿಸ್ತಾರೆ. ಹಾಗಿದ್ರೆ ರಕ್ಷಣೆ ಇರುತ್ತಾ? ಪರಲೋಕ ಸಿಗುತ್ತಾ? ನಿತ್ಯ ಜೀವ ಸಿಗುತ್ತಾ ಪ್ರಿಯರೇ? ನಿತ್ಯ ಜೀವನ ಸಿಗಬೇಕು, ಪರಲೋಕವನ್ನು ನಾವು ಪಡಿಬೇಕಾದ್ರೆ ಖಂಡಿತವಾಗಿ ಯಥಾರ್ಥವಾಗಿ ದೇವರನ್ನ ನಂಬಬೇಕು, ಆತನ ಆಜ್ಞೆಗಳನ್ನ ಪಾಲಿಸ್ಬೇಕು, ಪ್ರಾಣ ಇರೋ ತನಕ ಯಥಾರ್ಥವಾಗಿ ಜೀವಿಸ್ಬೇಕು. ನಾವು, ನಮ್ಮ ಕುಟುಂಬ, ನಮ್ಮ ಸಭೆ
ಆತ್ಮಿಕವಾಗಿ ಬೆಳಿಬೇಕು, ವಾಕ್ಯದ ಪ್ರಕಾರ ಇರಬೇಕು. ಹರಟೆ ಮಾತು ಬೇಡ, ಮತ್ತೇನು ದ್ವೇಷ ಬೇಡ, ಯಾರ ಮೇಲೆ ದ್ವೇಷ ಬೇಡವೇ ಬೇಡ. ದ್ವೇಷ ಇಟ್ಕೊಂಡ್ರೆ ನಮ್ಮನ್ನ ನಾವೇ ಮೋಸ ಮಾಡ್ಕೊಳ್ತೀವಿ ಅಂತ ಅರ್ಥ. ಅಮ್ಮ ಅಯ್ಯ, ಯಾರ ಮೇಲೆ ಯಾವ್ದಾದ್ರು ದ್ವೇಷ ಇಟ್ಕೊಂಡಿದೀವ, ನಮ್ಮನ್ನ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವಿ. ಯಾರ ಮೇಲೆ ಹಗೆ ಇಟ್ಕೊಂಡಿದೀವ, ನಮ್ಮನ್ನ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಇನ್ನೊಬ್ಬರು ಬಂದು ಮೋಸ ಮಾಡೋದಲ್ಲ. ಯಾರ ಮೇಲಾದ್ರೂ ಹಗೆ ಇಟ್ಕೊಂಡ್ರೆ ನಮ್ಮನ್ನ ನಾವು ಮೋಸ ಮಾಡ್ಕೊಳ್ತಾ ಇದೀವಿ. ಯಾರ ಮೇಲಾದ್ರೂ ದ್ವೇಷ ಇಟ್ಕೊಂಡ್ರೆ ನಮ್ಮನ್ನ ನಾವು ಮೋಸ ಮಾಡ್ಕೊಳ್ತಾ ಇದೀವಿ. ಯಾರಿಗಾದ್ರೂ ಅನ್ಯಾಯ ಮಾಡಿದ್ರೆ ಅವನಿಗೆಲ್ಲ ನೀನು ಅನ್ಯಾಯ ಮಾಡುದು, ನಮ್ಮನ್ನ ನಾವು ಅನ್ಯಾಯ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದ್ರೆ ಮೋಸಗಾರರಿಗೆ, ಚಾಡಿಕೋರರಿಗೆ, ಇವರೆಲ್ಲರಿಗೂ ಬೆಂಕಿ ಕೊಂಡ. ಕೊನೆದಾಗಿ ವಚನವನ್ನು ನೋಡಿ ಮುಗಿಸೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ ಏನ್ರಿ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನವನ್ನ ನೋಡಿ ಪ್ರಿಯರೇ. 8ನೇ ವಚನ ಓದ್ಬಿಡೋಣ ನಾವೇ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಿಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ. ಅದು ಎರಡನೆಯ ಮರಣವು. ಎರಡನೇ ಮರಣ ಅದು ಬೆಂಕಿ ಕೆರೆ. ಏನಿರಬಾರ್ದು ಏನ್ರಿ, ಹೇಡಿಗಳು ಅಂದ್ರೆ ಭಯಪಡ್ತಾ ಇರ್ತಾರೆ. ಅಯ್ಯೋ ಅಯ್ಯೋ ಏನೋ ಆಗುತ್ತೆ, ಏನಾಗುತ್ತೆ, ಸತ್ತೋಗ್ತೀವಿ, ಸತ್ತೋಗ್ ಮತ್ತೇನಾದ್ರು ಆಗತ್ತಾ? ಏನಿಲ್ಲ. ಅದು ದೇವರ ಅನುಮತಿ ಇಲ್ಲದೆ ಏನು ಪ್ರಾಣ ಹೋಗಲ್ಲ ಪ್ರಿಯರೇ. ತಲೆಯಲ್ಲಿರುವಂತ ಒಂದು ಕೂದಲು ಕೂಡ ನೆಲಕ್ಕೆ ಉದುರುವುದಿಲ್ಲ ಅಂತ ಹೇಳ್ತಾರೆ, ಒಂದು ಕೂದಲು ಕೂಡ. ಆಗಿರುವಾಗ ನಾವು ಈ ಲೋಕಕ್ಕೆ ಯಾರಿಗೋ ಭಯಪಡ್ತಾ ಇರ್ತೀವಿ, ಯಾರಿಗೋ ಭಯಪಟ್ಟು ಜೀವಿಸ್ತಾ ಇರ್ತೀವಿ. ಎಷ್ಟು ಕಾಲ ಭಯಪಡೋದು ಈ ಲೋಕದಲ್ಲಿ? ಎಷ್ಟು ಕಾಲ ಭಯಪಡ್ಬೇಕು? ಬೇಡ, ಇದ್ದದ್ರಲ್ಲಿ ಜೀವಿಸೋಣ ಪ್ರಿಯರೇ, ಧೈರ್ಯವಾಗಿ ಜೀವಿಸೋಣ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಟೋಟಲ್ ಇದೆಯಲ್ಲ. ಹಾಗೆ ಹೊಟ್ಟೆ ಕಿಚ್ಚು ಇವೆಲ್ಲ ಇದ್ರೆ ಪ್ರಿಯರ ದೇವರ ಮಕ್ಕಳಿನ ರಕ್ಷಣೆ ಇಲ್ಲ, ನಿತ್ಯ ಜೀವ ಇಲ್ಲ. ಮತ್ತೇನಿದೆ? ದಂಡನೆ ಇದೆ, ದಂಡನೆ ಇದೆ. ಲೋಕ ಏನಾಗುತ್ತೆ? ಪಂಚಭೂತಗಳು ಲಯವಾಗುತ್ತಾ ಉಳಿಯುತ್ತಾ? ಲಯವಾಗುತ್ತೆ, ಉಳಿಯಲ್ಲ, ನಾಶವಾಗುತ್ತೆ. ಭಕ್ತರು ನಿತ್ಯ ಜೀವನ ಪಡ್ಕೊಳ್ತಾರೆ, ಭಕ್ತಹೀನರು ನರಕಕ್ಕೆ ಹೋಗ್ತಾರೆ. ಲೋಕ ನಾಶವಾಗುತ್ತೆ. ಎರಡನೇ ಆಗಮನದಲ್ಲಿ, ಯೇಸು ಕ್ರಿಸ್ತರ ಎರಡನೇ ಪ್ರತ್ಯಕ್ಷತೆಯಲ್ಲಿ ನಡೆಯುವಂತ ಕಾರ್ಯಕ್ರಮ. ಆದ್ದರಿಂದ ಬಹಳ ಪರಿಶುದ್ಧರಾಗಿ, ನೀತಿವಂತರಾಗಿ, ಶ್ರದ್ಧೆ ಉಳ್ಳವರಾಗಿ, ಭಯ ಭಕ್ತಿಯಿಂದ ಜೀವಿಸ್ಬೇಕು ಪ್ರಿಯರೇ. ನೀವು ಜೀವಿಸ್ಬೇಕು, ನಾನು ಜೀವಿಸ್ಬೇಕು, ಎಲ್ಲರೂ ಜೀವಿಸ್ಬೇಕು. ಯಾರ್ಯಾರಿಗೆ ಪರಲೋಕ ಬೇಕು, ಯಾರ್ಯಾರಿಗೆ ನಿತ್ಯ ಜೀವ ಬೇಕು ಅನ್ನೋರು ಎಲ್ಲರೂ ಕೂಡ ಖಂಡಿತವಾಗಿ ವಾಕ್ಯದ ಪ್ರಕಾರ ಜೀವಿಸ್ಬೇಕು. ಓಕೆ ಪ್ರಿಯರೇ, ಎಲ್ಲರೂ ತಲೆಬಾಗ್ಸಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ಇಲ್ಲಿವರೆಗೆ ಕೆಲವು ವಾಕ್ಯಗಳನ್ನ ಓದಿದೀವಿ ತಂದೆ, ಧ್ಯಾನಿಸಿದೀವಿ, ಮಾತನಾಡಿದೀವಿ ತಂದೆ. ನಮ್ಮೆಲ್ಲರಿಗೂ ಅರ್ಥ ಆಗುವಂತ ರೀತಿಯಲ್ಲಿ ನೀವು ಸಹಾಯ ಮಾಡಿದ್ದೀರಾ. ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಗೂಗಲ್ ಮೀಟ್ ಮೂಲಕ ಯಾರ್ಯಾರು ನಿಮ್ಮ ಮಕ್ಕಳು ವಾಕ್ಯಗಳನ್ನ ತಿಳ್ಕೊಂಡಿದ್ದಾರೋ ತಂದೆ, ಎಲ್ಲರನ್ನು ಬಲಪಡಿಸಿ ತಂದೆ, ಎಲ್ಲರನ್ನು ಆಶೀರ್ವದಿಸಿ ತಂದೆ, ಎಲ್ಲರನ್ನು ಕನಿಕರಿಸಿ ತಂದೆ. ಪ್ರತಿಯೊಬ್ಬರು ನಿಮ್ಮ ಮಕ್ಕಳು ತಂದೆ, ಪ್ರತಿಯೊಬ್ಬರು ಬದಲಾವಣೆ ಹೊಂದಿ, ರಕ್ಷಣೆ ಮಾರ್ಗದಲ್ಲಿ ನಡೆದು ಕೊನೆ ತನಕ, ಪ್ರಾಣ ಇರೋ ತನಕ ನಿಮ್ಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಿ. ಒಂದು ವೇಳೆ ತಂದೆ ಯಾರಾದ್ರೂ ಅನಾರೋಗ್ಯದಲ್ಲಿದ್ದರೆ ತಂದೆ, ಅಂತ ಮಕ್ಕಳನ್ನು ಮುಟ್ಟಿ ತಂದೆ, ಕನಿಕರಿಸಿ ತಂದೆ, ಕಾಪಾಡಿ ತಂದೆ. ದೃಢವಾಗಿ ನಿಲ್ಲೋದಕ್ಕೆ, ಭಯಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ, ಕನಿಕರಿಸಿ ತಂದೆ, ಕಾಪಾಡಿ ತಂದೆ. ಇರುವಂತ ಕಾಲ ನಿಮ್ಗೋಸ್ಕರ ಜೀವಿಸೋದಕ್ಕೆ, ನಿಮ್ಮ ಕೆಲಸ, ನಿಮ್ಮ ಸೇವೆ ಬಹಳ ಇದೆ ತಂದೆ. ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡುವಂತೆ ನಮ್ಮೆಲ್ಲರನ್ನ ಬಲಪಡಿಸಿ ತಂದೆ. ನಮ್ಮೆಲ್ಲರನ್ನು ಕನಿಕರಿಸಿ, ನಮ್ಮಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಕ್ಷಮಿಸಿ ತಂದೆ. ಪ್ರತಿಯೊಂದು ವಿಷಯವನ್ನ ಸರಿಪಡಿಸಿಕೊಂಡು ವಾಕ್ಯದ ಮೂಲಕ ಜೀವಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡುವಂತ ನಿಮ್ಮ ಮಗಳಿಗೋಸ್ಕರ, ರೇಖಾರವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವರು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ಆತ್ಮಿಕವಾಗಿ ಬೆಳೆಯುವಂತೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ಪ್ರತಿದಿನ ಒಬ್ಬೊಬ್ರು ತಂದೆ ನಿಮ್ಮ ಮಕ್ಕಳು ವಾಕ್ಯವನ್ನು ಹಂಚಿಕೊಳ್ತಾ ಇದ್ದಾರೆ.
ವಿದ್ಯಾರ್ಥಿಗಳು, ಯುವಕರು, ಸೇವಕರು ನಿಮ್ಮ ವಾಕ್ಯಗಳನ್ನು ಹಂಚ್ಕೊಳ್ತಾ ಇದ್ದಾರೆ ತಂದೆ, ಮಾತಾಡ್ತಾ ಇದ್ದಾರೆ ತಂದೆ. ಎಲ್ಲರನ್ನು ಬಲಪಡಿಸಿ ತಂದೆ, ಎಲ್ಲರನ್ನು ಆಶೀರ್ವದಿಸ ತಂದೆ. ಎಲ್ಲರೂ ಶ್ರದ್ಧೆಯಿಂದ ಕಲಿಯುವಂತೆ, ಶ್ರದ್ಧೆಯಿಂದ ಜೀವಿಸುವಂತೆ, ಶ್ರದ್ಧೆಯಿಂದ ನಿಮ್ಮ ಸೇವೆ ಮಾಡುವಂತೆ ನಿಮ್ಮ ಮಕ್ಕಳಾಗಿರುವಂತ ನಮ್ಮೆಲ್ಲರನ್ನು ಬಲಪಡಿಸಿ ತಂದೆ. ಅನಾರೋಗ್ಯದಲ್ಲಿದ್ದಂತ ನಿಮ್ಮ ಮಗನು ಸುರೇಶ್ಗೋಸ್ಕರ, ಆತನ ಹೆಂಡತಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ರಾಯಚೂರಿನಲ್ಲಿದ್ದಂತ ತಂದೆ ನಿಮ್ಮ ಮಗುಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಸುಚಿತ್ರ ಅವರ ಮಗುಗೋಸ್ಕರ, ಆ ಮಗುವನ್ನ ಮುಟ್ಟಿ ತಂದೆ. ಇನ್ನು ಯಾರಾದ್ರೂ ಅನಾರೋಗ್ಯದಲ್ಲಿದ್ರೆ ಮುಟ್ಟಿ ತಂದೆ, ಕನಿಕರಿಸಿ ತಂದೆ, ಕಾಪಾಡಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು. ವಂದನೆಗಳು ಬ್ರದರ್.